ಅದಕ್ಕೆ ಇಲ್ಲಿ ಅಂತ ವೃತ ಮಾಡಿದ್ರೆ ಏನು ಉಪಯೋಗ ಇಲ್ಲ, ಅಂತ ಮಾಡ್ಲಕ್ಕೆ ಹೋಗಬಾರ್ದು. ಅದರ ಹಿಂದಿರುವ ಉದ್ದೇಶ ಒಂದು ಸ್ವಲ್ಪ ಹೊತ್ತಾದ್ರೂ ತಿಳ್ಕೋಬೇಕು. ಅವ್ರದ್ದೇನಾಯ್ತು, ಪರಮೇಶ್ವರ್ ಸರ್ ಆ ಫಂಕ್ಷನ್ದೊಳಗೆ ಬಂದು ಊಟ ಟೈಮಿಗೆ ಊಟ ಇಲ್ಲ ಅಂದ್ಮೇಲೆ ಅತಿ ಸೂಕ್ಷ್ಮ ಊಟ ಮಾಡಂತ ಇವ್ರು ಇರ್ತಾರ, ಸಾತ್ವಿಕರು ಇರ್ತಾರ. ಅವ್ರಿಗೆ ಏನಾಯ್ತು ಅಂದ್ರೆ ತಲೆ ಸುತ್ತಿ ಬಿದ್ಬಿಟ್ರ ಫಂಕ್ಷನ್ದಾಗ. ತಲೆ ಸುತ್ತಿ ಬಿದ್ದು ಮತ್ತ ಅವ್ರಿಗೆ ಆಟೋ ರಿಕ್ಷಾದಾಗ ಕಳಿಸೋದು ಬಂತು. ಯಾರು ಕರ್ಕೊಂಡ್ ಬಂದಾರ ಅವ್ರು ಆಟೋ ರಿಕ್ಷಾ ಮಾಡಿ ಕಳಿಸ್ಬೇಕಾಯ್ತು. ಹಿಂಗಿರ್ತಾವ ವೃತ ಅಂದ್ರೆ. ಇದು ಎದಕ್ಕೆ ಹೇಳಕತ್ತೀನಿ ಅಂತಂದ್ರ, ವೃತ ಎದಕ್ಕಂತ ಈ ಮಾತು ಹೇಳಕತ್ತೀನಿ ಅಂದ್ರ, ಈ ಜಗತ್ತು ಏನದಂದ್ರ ಬಹಳ ವಿರುದ್ಧದ ನಮ್ಮ ಜೊತೆಗೆ. ಅದು ಬಹಳ ವಿರುದ್ಧದ, ಅಪೋಸಿಟ್ ಅದು. ನೀವೇನಾರ ಇವತ್ತು ಚಾ ಬಿಡ್ತೀನಿ ಅಂತ ನೀವು ಒಂದು ವೃತ ಮಾಡ್ರಿ, ಒಂದು ಡಿಸೈಡ್ ಮಾಡ್ರಿ, ಅವತ್ತಿನ ದಿವಸ 25 ಮಂದಿ ಚಾ ಕುಡಿಸ್ಲಕ್ ಬರ್ತಾರೆ ನಿಮಗೆ. ಬ್ಯಾರೆ ಟೈಮ್ನಾಗ ಒಬ್ರು ದಿಕ್ಕಿರಲ್ಲ, ಅವತ್ತಿನ ದಿವಸ ಅದು ವೃತ ಕೆಡಿಸ್ಲಕ್ ಬರ್ತಾರ. ಇದು ಪ್ರಕೃತಿ ಏನದ, ವಿರುದ್ಧ ಈಸ್ಬೇಕು ನಾವು. ಇಲ್ಲಿ ವಿಚಿತ್ರದ ಏನು ನೀವು ವೃತ ಮಾಡ್ತಿರಲ್ಲ, ಆ ವೃತಗಳ ನಡಿಲಾರ್ದಂಗ ಇಲ್ಲಿ ನಮ್ಮ ಅಪೋಸಿಟ್ ಶಕ್ತಿಗಳು ಬಹಳ ಕೆಲಸ ಮಾಡ್ತಿರ್ತಾವ, ನಮಗೆ ಗೊತ್ತಿರ್ಲಾರ್ದಂಗ ಅಟ್ರಾಕ್ಷನ್ ಮಾಡಿಬಿಡ್ತಾವ. ಹೋಲ್ ಬಿಡುವ ಕಡೆ ತೇಳಕ್ಕೆ ಹೋಗಿ. ಅದಕ್ಕೆ ಹೆಂಗಿರ್ಬೇಕಂತಂದ್ರ, ವೃತಗಳು ಕೈಗೊಳ್ಳೋದು ಏನಂತಂದ್ರ, ಆದ್ರೆ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ಇಲ್ಲ ಅಂತ ಇಟ್ಕೋಬೇಕು. ಅದಕ್ಕೆ ವೃತ ಅನ್ನಂಗಿಲ್ಲ, ಆದ್ರೂ ಮಾಡ್ಲಾರ್ದಂಗೆ ಇರಂಗಿಲ್ಲ. ಮಾಡ್ಬೇಕಂತ ಹೇಳಿ ಅದರ ಸಲುವಾಗಿ ಎಲ್ಲ ತಲೆ ಸುತ್ಕೊಂಡು ಹೊತ್ಕೊಂಡು ಬಿದ್ದಕ್ಕೆ ಎಲ್ಲರ ಜೀವ ಕಳ್ಕೊಳ್ಳೋಂತ ವೃತ ಎದಕ್ ಮಾಡ್ಬೇಕು? 63 ಪುರಾತನರು ಎಲ್ಲ ವೃತ ಮಾಡವ್ರೆ. ಅವರು ಪೂರ ತಮ್ಮ ಪ್ರಾಣ ಮಾನಗಳನ್ನ ಪರಶಿವನಿಗೆ ಇಟ್ಟು ಪಣಕ್ಕಿಟ್ಟು ಮಾಡಿದಂತ ವೃತ್ತಿಗಳು ಅವ್ರು. 63 ಪುರಾತನರು. ಅವ್ರು ಸುಮ್ನೆ ಆಗಿಲ್ಲ, ಅವ್ರು ಫೇಮಸ್. ಪ್ರತಿಯೊಬ್ಬರದು ಕಥೆಗಳು ತಗೊಂಡು ಓದ್ರಿ ಗೊತ್ತಾತು. ಅದಕ್ಕೆ ಇದು ವೃತ ಅನ್ನೋದು ಬಹಳ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಒಂದು ವೇಳೆ ಕಟ್ಟುನಿಟ್ಟಿನ ಉಪವಾಸ ಮಾಡಿದರೂ ಅದು ಆಧ್ಯಾತ್ಮಿಕ ಪ್ರಗತಿಗೆ, ಒಂದು ವೇಳೆ ಕಟ್ಟುನಿಟ್ಟಿನ ಉಪವಾಸ ಮಾಡಿದರೂ ಆಧ್ಯಾತ್ಮಿಕ ಪ್ರಗತಿಗೆ ಅದು ಸಹಾಯವಾಗುವುದಿಲ್ಲ. ಆದರೆ ಉಪವಾಸ ವೃತದ ಹಿಂದಿರುವ ಉದ್ದೇಶ ಒಂದು ಹೊತ್ತಿಗಾದರೂ ಆಹಾರದ ಮೇಲಿನ ಆಸೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ಲಿಂಗದ ಮೇಲಿನ ಆಸೆಯನ್ನು ತೀವ್ರಗೊಳಿಸಬೇಕು. ಏನ್ ಮಾಡ್ತದಪ್ಪ ಅಂತಂದ್ರೆ, ಈ ವಿಷಯಗಳಿಂದ ವಿಮುಖವಾಗುವಂತ ಸಾಧನೆ. ಉಪವಾಸ ಮಾಡೋದು ಅದು ಆತ್ಮ ಸಮ್ಮುಖಿ ಮಾಡ್ತದಂತ ಅಲ್ಲದು. ಇವತ್ತು ಉಪವಾಸ ಮಾಡಿದ್ರೆ ಏನು ಆತ್ಮ ಸಮ್ಮುಖಿ ಆಗಿಬಿಡ್ತೀವ? ವಿಷಯ ವಿಮುಖಿ ಆಗುವ ಸ್ಟೆಪ್ ಅದು ವೃತ. ಅದೇ ಹೇಳ್ತಾರೆ, ಈಗ ಊಟ ಮಾಡೋದು ಒಂದಿನ ಬಿಟ್ಟೇವನ್ನ ಏನು ನಮ್ಗೆ ಮೋಕ್ಷ ಆಗ್ತದ? ಆಗಲ್ಲ. ಆ ವಿಷಯದ ಮೇಲಿಂದು ಭೋಗಾಸಕ್ತಿ ಕಡಿಮೆ ಮಾಡಿಕೊಂಡ್ರೆ ಅದು ಮುಂದೆ ಅದೇ ಆಸಕ್ತಿಯ ಶಕ್ತಿ. ಆಸಕ್ತಿ ಅಂದ್ರೆ ಅದೊಂದು ಶಕ್ತಿ. ಅದನ್ನ ನಾವು ಲಿಂಗಾಸಕ್ತಿ, ಆತ್ಮಾಸಕ್ತಿ ಸಲುವಾಗಿ ನಾವು ಬಳಸಬಹುದು. ಆಸಕ್ತಿ ಅನ್ನೋದು ಒಂದು ಶಕ್ತಿ. ಅದಕ್ಕೆ ಆ ಶಕ್ತಿ ಉಳಿಸ್ಕೋಬೇಕು ಅಂತ ಉಪವಾಸ ಮಾಡಬೇಕು. ಉಪವಾಸ ಹಿಂದಿರುವ ಅರ್ಥ ತಿಳ್ಕೋಬೇಕು. ಇಂಥ ವೃತಗಳ ಮೂಲಕ ನಮ್ಮ ಸ್ವಾರ್ಥ ಉದ್ದೇಶಗಳು ಕಡಿಮೆಯಾಗಿ ನಮ್ಮ ಮನಸ್ಸು ಆತ್ಮ ಶುದ್ಧವಾಗುತ್ತಾ ಹೋಗುತ್ತದೆ. ಇಂಥ ವೃತಗಳ ಮೂಲಕ ನಮ್ಮ ಸ್ವಾರ್ಥ ಉದ್ದೇಶಗಳು ಕಡಿಮೆಯಾಗಿ ನಮ್ಮ ಮನಸ್ಸು ಆತ್ಮ ಶುದ್ಧ ಆಗ್ತಾ ಹೋಗ್ತದೆ. ವೃತ ಮಾಡೋದ್ರಿಂದ ಅಂತಃಕರಣ ಶುದ್ಧ ಆಗ್ತದ. ನಿರ್ಮಲ ಚಿತ್ತ, ಅದರ ಸಲುವಾಗಿ ಮಾಡಬೇಕಿಲ್ಲ. ಕಾಮ ಕ್ರೋಧಾದಿಗಳಿಲ್ಲದ ಶುದ್ಧ ಆತ್ಮವು ಪರಮಾತ್ಮನ ವಾಸಕ್ಕೆ ಯೋಗ್ಯ. ನಮ್ಮ ಆತ್ಮ ಅಂತಂದ್ರೆ ವಾಚ್ಯಾರ್ಥ. ವಾಚ್ಯಾರ್ಥದೊಳಗ ಲಕ್ಷ್ಯಾರ್ಥದ ಆತ್ಮದೊಳಗ ಕಾಮ ಕ್ರೋಧ ಇರ್ತದೇನ್ರಿ?
ಲಕ್ಷ್ಯಾರ್ಥದ ನಾನತ್ವದೊಳಗೆ ಕಾಮಕ್ರೋಧ ಇರಲ್ಲ. ವಾಚ್ಯಾರ್ಥದ ನಾನತ್ವದೊಳಗಿಂದು ಕಾಮಕ್ರೋಧಗಳನ್ನು ತೆಗೆದ್ರ ಅದು ಏನಾಗ್ತದ, ಆಧ್ಯಾತ್ಮ ಸಾಧನೆಗೆ ಉಪಯೋಗ ಆಗ್ತದ ಅಂತ ಹೇಳ್ತಾರೆ. ವಾಸಕ್ಕೆ ಯೋಗ್ಯ. ಜೊತೆಗೆ ತಾವು ಋತಿಗಳೆಂದು ಹೇಳದಿವುದೇ ಋತ. ನಾವು ಇಂಥ ಋತ ಮಾಡ್ತೀವಿ ಅಂತ ಋತ ಮಾಡ್ತೀವಿ ಅಂತ ಹೇಳಿದ್ರ ಅದು ಋತ ಅಲ್ಲ. ಇಂಥ ಋತ ಮಾಡ್ತೀನಿ ಅಂತ ಯಾರಿಗಾರಿ ಹೇಳಿದ್ರೆ ಅದು ಋತ ಹೋಯ್ತು. ಅಂತ ಋತಕ್ಕೆ ಜೀವ ಕೊಟ್ಟವ್ರು ಯಾರು ಹೇಳ್ರಿ? ಈ ಋತಕ್ಕೆ ಜೀವ ಕೊಟ್ಟವ್ರು ಯಾರು? ಇವೆಲ್ಲ ಗೊತ್ತಿರ್ಬೇಕು. ಋತಕ್ಕಾಗಿಯೇ ಪ್ರಾಣ ಕೊಟ್ಟವರು. ಈಗ ಪರಮಾತ್ಮ ನಿಮ್ಗೆ ಏನಾರ ಕೊಟ್ಟಾನಂದ್ರೆ ಎಲ್ಲಿ ಹೊರಗೆ ಹೇಳಿ ಕೇಳಿ ಕೊಟ್ಟಾನೇನವನು? ಯಾರಿಗಾರ ಏನಾರ ಹೆಂಗ ನಿಮ್ಗೆ ಅದು ಕೊಟ್ಟೀನಿ ಇದು ಕೊಟ್ಟೀನಿ ಅಂತೇಳಿ ಏನಾರ ಹೇಳೇನೇನು? ಮತ್ತ ಏನೆಲ್ಲ ಕೊಟ್ಟು ಏನೆಲ್ಲ ಹೇಳ್ಯಾನ, ಏನೆಲ್ಲ ಕೊಟ್ಟಾನ, ಏನೆಲ್ಲ ನಡೆಸಾನ ಅಂತ ಅಂದ್ಮೇಲೆ ಅವನಿಗೆ ನೆನೆಸೋದು ಯಾಕೆ ನೀವು ಊರ್ ಮಂದಿಗೆ ಡಂಗೂರು ಸಾರ್ತೀರಿ ಅಂತ? ಸೂರ್ಯ ಬಿಸಿಲು ಅದೆಲ್ಲ ಕೊಡ್ತಾನಂತಂದ್ರೆ ಅವೇನು ಹೇಳಿ ಕೇಳಿ ಕೊಡ್ಲಕತ್ತಾನೆ. ಇಟ್ಟು ಬಿಸಿಲು ಕೊಟ್ಟಿನ್ ನೋಡು, ಇಟ್ಟು ನೀರು ಕೊಟ್ಟಿನ್ ನೋಡು, ಇಟ್ಟು ಗಾಳಿ ಕೊಟ್ಟಿನ್ ನೋಡು ಅಂತ ಏನಿಲ್ಲ. ಅವನು ಯಾವಾಗ ಮೌನವಾಗಿ ಎಲ್ಲ ಮಾಡ್ತಾನಂತಂದ್ಮೇಲೆ ನೀವ್ಯಾಕೆ ಮೌನವಾಗಿರ್ಬಾರ್ದು? ನೀವ್ಯಾಕೆ ಹೊರಗೆ ತೋರಿಸ್ಕೊತೀರಿ? ನಿಮ್ಮ ಹೆಸರು ಯಾಕೆ ಹೇಳ್ಕೊತೀರಿ? ಒಬ್ಬ ಟ್ಯೂಬ್ಲೈಟ್ ಕೊಟ್ಟಿದ್ನಂತ ದೇವರಿಗೆ ಟ್ಯೂಬ್ಲೈಟ್ ಕೊಟ್ರ ಒಯ್ದು ಬಟನ್ ಹಾಕಿದ್ರೆ ಬೆಳಕೆ ಬರಲಾಗ್ಯದ. ಟ್ಯೂಬ್ಲೈಟ್ ತುಂಬಾ ತನ್ನ ಹೆಸರು ಬರ್ಕೊಂಡ್ಬಿಟ್ಟನಂತ ಪೇಂಟ್ಲಿಂತ. ಟ್ಯೂಬ್ಲೈಟ್ ತುಂಬಾ ತನ್ನ ಹೆಸರು ಬರ್ಕೊಂಡ್ಕೆ ಪೇಂಟ್ಲಿಂತ. ಇವರೆಲ್ಲ ಋತಗಳ ಇವರು. ಮತ್ತ 10,000 ಕೊಡ್ರಿ, 1,00,000 ಕೊಡ್ರಿ, ನಿಮ್ಮ ಹೆಸರು ಕಲ್ಲಿನಾಗ ಬರಿಸಿ ಬಿಲ್ಡಿಂಗ್ ಕಟ್ಟಿಸ್ತೀವಿ, ಅದ್ರಾಗ ನಿಮ್ಮ ಹೆಸರು ಹಾಕಿಸ್ತೀವಿ. 10,000 ಕೊಟ್ರ ಕಲ್ಲಿನಾಗ ನಿಮ್ಮ ಹೆಸರು ಬರುತ್ತೆ. ಶಿಲಾಶಾಸನ ಮಾಡಿಕೊಡ್ತೀವಿ, ನಿಮ್ಮ ಹೆಸರ ಶಿಲಾಶಾಸನದಾಗ ಬರೆಸ್ತೀವಿ. ನಿಮ್ಮದು ಇಷ್ಟು ರೊಕ್ಕ 1,00,000 ರೊಕ್ಕ ಕೊಟ್ರಿ ಅಂತಂದ್ರೆ ಇಂಥ ಬಿಲ್ಡಿಂಗ್ ಕಟ್ಲಕತ್ತೀವಿ, ಈ ಬಿಲ್ಡಿಂಗ್ನಾಗ ನಿಮ್ಮ ಹೆಸರು ಕಲ್ಲಿನಾಗ ಬರೆಸಿ ಅದ್ರಾಗ ಫಿಟ್ ಮಾಡಿಸ್ತೀವಿ ಅಂತ. ಮತ್ತಿನ್ನೊಬ್ಬವ ಏನ್ ಮಾಡಿದ್ನಂತ, ಫ್ಯಾನ್ ಕೊಟ್ಟಿದ್ನಂತ. ಫ್ಯಾನ್ ಕೊಟ್ಟಿದ್ರ ಮುಂದೆ ಪ್ರವಚನ ನಡೆದತ್ತ. ಶಕಿ ಜಗ್ಗಿ ಆದ, ನಡೆದದ್ದಿದು ಸಂಗತಿ ಜಗ್ಗಿ ಶಕಿ ಆದ. ಮಂದಿ ಫ್ಯಾನ್ ಅದ ಅಂದ್ಮೇಲೆ ಹಚ್ಬೇಕಂತಾರ. ಪ್ರವಚನ ಪುರಾಣದಾಗ ಒಂದು ಫ್ಯಾನ್ ಹಚ್ಕೊಂಡು ಕುಂದ್ರಮ್ಮ ಅಂತೇಳಿ ಫ್ಯಾನ್ ಅದ ಬಟನ್ ಹಾಕವ್ರು. ಇವ ಫ್ಯಾನ್ ಕೊಟ್ಟವ ಏನ್ ಮಾಡ್ತಿದ್ನಂತ, ಅದು ಫ್ಯಾನ್ ಬಂದ್ ಮಾಡಂತಿದ್ನಂತ, ಅದು ಫ್ಯಾನ್ ಬಂದ್ ಮಾಡಂತಿದ್ನ. ಎದಕ್ಕಂತಂದ್ರ ಫ್ಯಾನ್ ತಿರುಗ್ತಂದ್ರೆ ಇವನ್ ಹೆಸರು ಕಾಣಂಗಿಲ್ಲ, ಅದ್ರ ಮೇಲೆ ಹೆಸರು ಬರ್ದಾನ ಇವ. ಫ್ಯಾನಿನ ಮೇಲೆ ಹೆಸರು ಬರ್ದದ್ದು ಫ್ಯಾನ್ ತಿರುಗ್ಲಕ್ಕತ್ತಂದ್ರೆ ಕಾಣಿಸ್ತದೇನ್ರಿ? ಕಾಣಂಗಿಲ್ಲ. ಮತ್ತೆ ಕಾಣ್ಲಿಲ್ಲ ಅಂತಂದ್ರೆ ಇಷ್ಟು ಮಂದಿ ಇದ್ದಾಗ ಅದು ಫ್ಯಾನ್ ಮೇಲೆ ಬರೆದ ಹೆಸರೇ ಕಾಣ್ಲಿಲ್ಲ, 4 ಪಟ್ಟಿನ ಅನ್ನೋದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನ್ ಉಪಯೋಗ? ಎಲ್ಲರೂ ಫ್ಯಾನ್ ಹಚ್ಕೊಂಡು ಹೋಗ್ತಾರಪ್ಪ, ನನ್ನ ಹೆಸರೇ ಕಾಣಂಗಿಲ್ಲ ಅಂದ್ರೆ ಹೆಂಗ ಅಂತ ಫ್ಯಾನ್ ಬಂದ್ ಮಾಡಂತಿದ್ನಂತ. ಎದಕ್ ಬಂದ್ ಮಾಡಂತಿ ಅಂತಂದ್ರೆ ಅವ ಹೇಳಿದ್ನಂತ, ಅದು ನನ್ನ ಹೆಸರು ಕಾಣಂಗಿಲ್ಲ ಫ್ಯಾನ್ ಚಾಲು ಮಾಡಿದ್ರೆ. ಫ್ಯಾನ್ ಕೊಟ್ಟಿನ ಅದು ಗೊತ್ತಾಗ. ಹಿಂಗ ಏನದ, ಈ ಋತ ಅನ್ನೋದು ಹೊರಗೆ ಒಟ್ಟ ಹೇಳ್ಕೋಬಾರ್ದು. ಆ ರೀತಿ ಕೊಟ್ಟ ದಾನಗಳು ದಾನನೇ ಅಲ್ಲ. ಕಲ್ಲಿನಗರೆ ಬರೀಲಿ, ಮಣ್ಣಿನಗರೆ ಬರೀಲಿ, ಕೊಟ್ಟದ್ದೊಂದು ಲೆಕ್ಕಪತ್ರ ಇರಬೇಕೆ ಹೊರತು ಅದನ್ನ ಪ್ರದರ್ಶನ ಮಾಡುವುದಕ್ಕ ಅಲ್ಲ. ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ
ಸೂರ್ಯ ಚಂದ್ರ ಏನು ಬೀಜ ಮೊಳಕೆ ಒಡೆದು ಇಷ್ಟೊಂದು ಸಸಿಗಳು ತಯಾರಾಗ್ತವ, ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅಲ್ಲೇನು ದಂಗ್ರ ಸಾರ್ಥ ಮಾಡ್ಲಕತ್ತದೇನು ಪ್ರಕೃತಿ? ಎಷ್ಟು ಮೌನವಾಗಿ ಎಲ್ಲಾ ಕೆಲಸ ಮಾಡ್ಲಕತ್ತದ. ನೀನ್ಯಾಕೆ ಎಲ್ಲ ಕಡೆ ಹೇಳ್ಕೊತ ದೊಡ್ಡ ಸುದ್ದಿ ಮಾಡ್ತಿದ್ದಪ್ಪ ನೀನು, ನಿನ್ನ ತುಟಿ ಹೊಲ್ಕೋ ಅಂತ. ಅದಕ್ಕೆ ಈ ಋತಗಳು ಏನದವ ಅಂದ್ರೆ ಒಟ್ಟ ಹೊರಗೆ ಯಾರಿಗೂ ಹೇಳಬಾರ್ದು, ನೀವೇ ಮೌನವಾಗಿ ಮಾಡಬೇಕಾದ ಋತಗಳಿವು. ಅದಕ್ಕೇನಾಯ್ತು? ಅಜಗಣ್ಣ ತಂದೆ ಕೇಳಿರ? ಅವ ಎದಕ್ ಸತ್ತ? ಅಜಗಣ್ಣ ಶರಣ ನಾನು ಮಂತ್ರೋಪದೇಶ ತಗೊಂಡ ಮೇಲ ನಾವು ಮಂತ್ರ ಅಂತೀನಿ ಅನ್ನೋದು ಒಟ್ಟ ಹೊರಗ ಬಂತು ಅಂತಂದ್ರ ಅವತ್ತಿನ ದಿವ್ಸ ನನ್ನ ಪ್ರಾಣ ಹೋಲಿ ಅಂತ ಮೌನವಾಗಿ ಪರಮಾತ್ಮನನ್ನ ಸ್ಮರಿಸ್ತೀನಿ. ಅದು ಅವನ ವೃತ. ಪರಮಾತ್ಮ ಯಾವಾಗ ನನಗೆ ಮೌನವಾಗಿ ಏನೆಲ್ಲ ಕೊಟ್ಟಾನಂತಂದ್ರ, ಪರಮಾತ್ಮ ಏನೆಲ್ಲ ನನಗೆ ಮೌನವಾಗಿ ಕೊಟ್ಟಾನ ಅಂತಂದ್ರ ನಾನು ಅವನ ಸ್ಮರಣೆ ಪೂಜೆ ಮೌನವಾಗೇ ಮಾಡಬೇಕು ಅಂತೇಳಿ ಮೌನ ಪೂಜೆ, ಅವನ್ನೆಲ್ಲ ಪೂಜೆ ಪ್ರಾರ್ಥನೆ ಧ್ಯಾನ ಎಲ್ಲ ಮೌನ. ಅಂತ ಮೌನ ಪೂಜೆ ಮಾಡುವಂತ ಋತಿ ಅಜಗಣ್ಣ. ಯಾರಣ್ಣ? ಮುಕ್ತಾಯಕ್ಕನ ಅಣ್ಣ ಅಜಗಣ್ಣ. ಅದು ಕಟ್ಟಿ ಮೇಲೆ ಕುಂತಿರ್ತಾನ, ಎದಕ್ಕೋ ಏನೋ ಅಲ್ಲೇ ಎದ್ದು ನಿಂತು ಬಿಡ್ತಾನ. ಅವ್ ಮೊದಲಿನೂ ಇಟೀಟೆ ಕಟ್ಟಿ ಇಟೀಟೆ ಛತ್ತ, ಸಣ್ಣ ಛತ್ತಿಗೆ ಒಂದ್ ಮನುಷ್ಯ ನಿಂದ್ರೇಟೆ ಛತ್ ಹಾಕ್ತಿದ್ರು ಮೊದಲು. ಈಗತ್ಲೆ 10 ಫೀಟು 12 ಫೀಟ್ ಇಲ್ಲ, 6-7 ಫೀಟ್ ಇರ್ತಿತ್ತು ಅಷ್ಟೇ. ಮನಿಗಳೇ ಹಂಗೆ ಇರ್ತಿದ್ವು ಮೊದಲ. ಅದು ಪಟ್ಟ ಎದ್ದು ನಿಂತು ಬಿಟ್ಟಾನ. ಎದ್ದು ನಿಂತು ಕೂಡ್ಲೆ ತಲೆಗೆ ಬಡದ್ ಬಿಟ್ಟದ. ಅದು ಗೂಟ, ಕಲ್ಲಿನ ಗೂಟ ತಲೆಗೆ ಬಡದ್ ಕೂಡ್ಲೇನೆ ಶಿವ ಶಿವ ಅಂತ ಬಾಯಿಲಿಂತ ಹೆಸರು ಹೊರಗೆ ಬಂದ್ಬಿಡ್ತು. ಇಷ್ಟೇ ಅಲ್ಲಿ ಆಗಿದ್ದು. ಶಿವ ಶಿವ ಅಂದ್ಬಿಟ್ಟ. ಪೂರ್ತಿ ಬಹಳ ತ್ರಾಸಾಗ್ಬಿಡ್ತು. ಮತ್ತು ಅವನೊಳಗೆ ಮೌನ ವೃತ್ತಿ ಅದು ಬಾಯಾಗ ಬಂದ್ಬಿಡ್ತು. ಪಟ್ಟತ್ತ ಶಿವ ಶಿವ ಅಂತ ಯಾವಾಗ ತನ್ನ ಬಾಯಿ ಒಳಗಿನ ಶಬ್ದ ಮಂದಿ ಕಿವಿಗೆ ಕೇಳಿಸೋದಕ್ಕಲ್ಲ, ತನ್ನ ಕಿವಿಗೆ ಕೇಳಿಸಿದ್ದಕ್ಕೆ ಋತ ಹೋಯ್ತು ಅಂತೇಳಿ ಅಲ್ಲೇ ಅವ ಊಟ ನೀರ ಎಲ್ಲ ಬಿಟ್ಟು ಪ್ರಾಣ ಬಿಟ್ಬಿಟ್ಟ. ನಮ್ದು ಋತ ನಾಶ ಆಯ್ತಂತ. ಇಷ್ಟಕ್ಕೆ ಜೀವ ಬಿಟ್ಟ. ತನ್ನ ಶಿವನ ಸ್ತುತಿ ಮಂದಿ ಕಿವಿಗೆ ಅಲ್ಲ, ತನ್ನ ಕಿವಿಗೆ ಬೀಳಲಾರ್ದಂಗ ಅವ ಮೌನವಾಗಿ ಅಲ್ಲಿ ಸ್ತುತಿ ಮಾಡ್ತಿದ್ದ. ತಾನು ಮಾಡಿದ ಸ್ತುತಿ ತನ್ನ ಕಿವಿಗೆ ಬಿದ್ದದ್ದು ತಾನು ಸಹಿಸಿಕೊಳ್ಳಾರ್ದ, ಇದು ನನ್ನ ಋತ ಭಂಗ ಆಯ್ತಂತ ಪ್ರಾಣ ಬಿಟ್ಟು. ಇದು ವಿಷಯ ಗೊತ್ತಿತ್ತಾ? ಇಲ್ಲ ನಿಮ್ಗೆ ಯಾರಿಗೆ? ನೋಡ್ರಿ, ಋತ ಅಂದ್ರೆ ಹಿಂಗಿರ್ತಾವ. ಅವರಿಗೆ ಜೀವ ಮಾನ ಪ್ರಾಣ ಯಾವುದು ಲೆಕ್ಕಿರಂಗಿಲ್ಲ. ಅವರಿಗೆ ಆ ಋತನೇ ಮುಖ್ಯ, ಋತನೇ ಮಾನ, ಋತನೇ ಪ್ರಾಣ ಅವರಿಗೆ. ಅದಕ್ಕೆ ಲಿಂಗ ಪೂಜಾ ಋತನೂ ಹಂಗೆ. ನಮ್ಮ ತಂದೆಯವ್ರದ್ದು ಲಿಂಗ ಪೂಜಾ ಋತಿಗಳು. ಆ ಲಿಂಗ ಪೂಜಾ ಬಿಟ್ಟ ದಿವಸ ಜೀವ ಬಿಡ್ತೀನಿ ಅಂತಿದ್ರು. ಹಂಗೆ 3 ಹೊತ್ತು ಲಿಂಗ ಪೂಜಾ ಮಾಡ್ಕೊತಿದ್ರು. ತ್ರಿಕಾಲ ಪೂಜಾ ನಿಷ್ಠರವ್ರು. ಅಂತ ತ್ರಿಕಾಲ ಪೂಜಾ ನಿಷ್ಠರ ಒಂದು ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಎಷ್ಟೋ ಸಾವಿರಗಟ್ಲೆ ಹೆಂಡ ಕುಡಿದ್ರು. ಊರನ್ನವ್ರು ಹಳ್ಳಿಯಾಗ ಹೋಗಿ ಮಣ್ಣು ಮಾಡಿದ್ರ ಅವ್ರು ಎಂಥವ್ರಿಗೆ ಎಂಥ ಸಂಸ್ಕಾರ, ಎಂಥ ಕೆಲಸ. ನಮ್ಮ ತಂಗಿದೇವರಿಗೆ ಹೇಳಿದ್ರೆ ಕೇಳಲಿಲ್ಲ, ಅಲ್ಲೇ ಒಯ್ಬೇಕು, ಹಲ್ಲಾಗೆ ಮಾಡ್ಬೇಕು, ನಮ್ಮೂರಾಗ ಮಾಡ್ಬೇಕಂತೇಳಿ ಅದನ್ನು ಹಣ ಹೊತ್ಕೊಂಡು ಹೋಗಿ ಸಂಸ್ಕಾರ ಮಾಡಿದ್ರೆ ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೆಂಡ ಕೊಡು. ಅದು ಚಂದ ಓಂ ನಮಃ ಶಿವಾಯ ಮಂತ್ರೋಚ್ಚಾರಣೆಯಿಂದ ಗೌರವದಿಂದ ಅದಕ್ಕೊಂದು ಶಿಸ್ತು ಮಾಡ್ಬೇಕಂದ್ರೆ ಇವರು ನಡ್ಬರ್ಕ ಎಲ್ಲರೂ ಮನ್ಯಾಗ ಹಿರಿಯರಾದ್ಮೇಲೆ ಮತ್ತೆ ಈ ಕೆಲಸಗಳು ಯಾವ ಬರಬರ ಆಗಂಗಿಲ್ಲ. ಒಬ್ಬರು ಹಿರಿಯರಾಗಬೇಕು, ಎಲ್ಲರೂ ಫಾಲೋವರ್ ಆಗ್ಬೇಕು. ಎಲ್ಲರೂ ಇರ್ತಾನೆ ಮಾಡ್ಲಿಕ್ಕೆ ಕಟ್ಟಿದ್ಮೇಲೆ ಮುಗಿದು ಹೋಗ್ಬಿಡುತ್ತೆ. ಆಯ್ತು ನಡಿ, ಹೆಂಗ್ ತಿಳಿತದ ಹಂಗೆ ಮಾಡಿ ಬಿಟ್ಬಿಡ್ಬೇಕಷ್ಟೇ.
ಹಿಂಗಿರ್ತಾವ. ಇದು ವೃತ. ವೃತ ಅನ್ನೋದು ಸೀರಿಯಸ್ನೆಸ್ ಗೊತ್ತಾಗ್ಲಕತ್ತದ ನಿಮಗೆ. ಅದಕ್ಕೆ ಇಂಥ ವೃತಗಳು ನಮ್ಮ ಮೂಲಕ ಸ್ವಾರ್ಥ ಉದ್ದೇಶಗಳು ಕಡಿಮೆಯಾಗಿ ಮನಸ್ಸು ಆತ್ಮ ಶುದ್ಧವಾಗುತ್ತಾ ಹೋಗುತ್ತದೆ. ಕಾಮ ಕ್ರೋಧಾದಿಗಳಿಲ್ಲದ ಶುದ್ಧ ಆತ್ಮವು ಪರಮಾತ್ಮನ ವಾಸಕ್ಕೆ ಯೋಗ್ಯ. ಜೊತೆಗೆ ತಾವು ವೃತ್ತಿಗಳಂದು ಹೇಳದಿರುವುದೇ ವೃತ. ಒಟ್ಟ ಇಂಥ ವೃತ ಮಾಡ್ತೀನಿ ಅನ್ನೋದು ಇನ್ನೊಬ್ಬರಿಗೆ ಹೇಳಬಾರ್ದು, ಒಟ್ಟ ಬಾಯಿಲಿಂತ ಹೇಳಬಾರ್ದು. ಹಿಂಗೆ ಹೇಳಿದ್ರೆ ಅದೇ ಹೋಯ್ತದ ಅಷ್ಟೇ, ವೃತ ಭಂಗಾಯ್ತು ಅಂತ. ಗುರುಲಿಂಗ ಜಂಗಮರನ್ನ ದೂಷಿಸದಿರುವುದೇ ವೃತ. ದೊಡ್ಡ ವೃತ ಇದು. ಯಾವ ಗುರುಗಳಿಗೆ ಬೈಬಾರ್ದು, ಆ ಪರಮಾತ್ಮನಿಗೆ ಬೈಬಾರ್ದು, ಮತ್ತ ನಿಮಗೆ ಇದ್ದಲ್ಲೇ ಕುಂತು ನಿಮಗೆ ಪಾಠ ಹೇಳಿ ನಿಮಗೆ ಉದ್ಧಾರ ಮಾಡ್ಬೇಕನ್ನೋರಿಗೆ ಬೈಬಾರ್ದು. ಗುರುಲಿಂಗ ಜಂಗಮ. ಜಂಗಮ ಅಂದ್ರೆ ನೀವು ಇದ್ದಲ್ಲಿಗೆ ಬರೋದು. ನೀವು ಇಲ್ಲಿಗೆ ಬಂದ್ರಿ ಅಂದ್ರ ಗುರು, ನೀವು ಇದ್ದಲ್ಲಿಗೆ ನಾವು ಬಂದೇವ ಅಂತಂದ್ರ ಜಂಗಮ. ನೀವು ಇದ್ದಲ್ಲೇ ನಾವು ಬಂದು ಹೇಳಕತ್ತೀವ ಇಲ್ಲೀಗ ಆನ್ಲೈನ್ ಮೂಲಕ, ಇದು ಜಂಗಮ. ನೀವಿಲ್ಲಿ ಬಂದು ಕೂತು ಆಫ್ಲೈನ್ ಕೇಳಿದ್ರಿ ಗುರು, ನಾವು ಇಲ್ಲಿದೆ ಅಲ್ಲಿಗೆ ಹೇಳ್ದೇವಂತಂದ್ರ ಜಂಗಮ. ಏನ್ ವಿಷಯ ಹೇಳ್ತೀವಿ? ಲಿಂಗದ ವಿಷಯ. ಇದರ ಬಗ್ಗೆ ಯಾವಾಗಲೂ ಅಪಮಾನ, ಯಾವಾಗಲೂ ಇದ್ರ ಬಗ್ಗೆ ಗೌರವ ಕಡಿಮೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಅದರ ಬಗ್ಗೆ ಅಲಕ್ಷ್ಯ ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು. ಮತ್ತೆ ಸಹಪಂಕ್ತಿಯಲ್ಲಿ ವಿಶೇಷವಾಗಿ ಕೊಳ್ಳದಿಪ್ಪುದೇ ವೃತ. ಸಹಪಂಕ್ತಿಗಳಲ್ಲಿ ಮತ್ತೇನಪ್ಪ ಅಂತಂದ್ರ ಜಾಯಿಂಟ್ ಫ್ಯಾಮಿಲಿಗಳಂತಿರ್ತಾವಲ್ಲ, ಅಂತಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದಾಗ ಆ ಮಂದಿ ಬ್ಯಾರೇನೆ ಇರ್ತಾರ, ಆ ಮನೆಯಾಗ ಬ್ಯಾರೇನೆ ಇರ್ತಾರ. ಅದು ವೃತ ಇದ್ದವ್ರು ಏನ್ ಮಾಡ್ತಾರ, ಒಲಿಗಳೆಲ್ಲ ಬೇರೆ ಬೇರೆ ಇದ್ರೂ ಸಹಿತ ಒಂದೇ ಒಲೆಯಾಗ ಅಡಿಗೆ ಮಾಡ್ಕೊಂಡ್ರು ಮಾಡ್ಕೋಬಹುದು, ಎಲ್ಲರೂ ಸಪ್ರೇಟ್ ಒಲಿಗಳು ಇದ್ರೂ ಮಾಡ್ಕೋಬಹುದು. ಆದ್ರೆ ಅವ್ರು ಏನ್ ಮಾಡ್ತಾರ, ಏನೇ ಮಾಡ್ಬೇಕಾದ್ರ ಎಲ್ಲರೂ ಒಬ್ರಿಗೊಬ್ರು ಹೇಳಿ ಎಲ್ಲರಿಗೆ ಆಗಷ್ಟು ಅಡಿಗೆ ಮಾಡ್ತಿರ್ತಾರ. ನಾನು ಇದು ಮಾಡ್ತೀನಿ ಯಾರು ಮಾಡಬೇಡ್ರಿ ಅಂತ ಹೇಳ್ತಾರ. ಅಷ್ಟು ಅಡಿಗೆ ಮಾಡಿ ಎಲ್ಲರೂ ಉಂಡು ಬಿಡ್ತಾರ. ಹಿಂಗ ಜಾಯಿಂಟ್ ಫ್ಯಾಮಿಲಿ ಅವ್ರವ್ರ ಇಷ್ಟದ ತಕ್ಕಂತೆ ಮಾಡ್ಕೊಂಡು ಅದು ವೃತ. ಈಗ ಎಲ್ಲರಿಗೆ ಒಂದು ತರ ಅಡಿಗೆ ಮಾಡಿ ನೀಡಾಗ ತನ್ನ ಬಲ್ಲಿ ಒಂದು ಏನೋ ಸ್ಪೆಷಲ್ ಇದ್ದದ್ದು ಅದ್ರಾಗ ಹಾಕೊಂಡು ಉಳ್ಳಕತ್ನಂತಂದ್ರೆ ಬಗ್ಲನವನಿಗೆ ಬೇಜಾರಾಗ್ತದ ಇಲ್ಲ? ತಾನೊಂದು ಏನಾರು ಸೆಪರೇಟ್ ತಂದು ಅದ್ರಾಗ ಹಾಕೊಂಡು ಊಟ ಮಾಡಿ ಎಲ್ಲರ ಸಂಗಟ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಸಹಪಂಕ್ತಿಯಲ್ಲಿ ವಿಶೇಷವಾಗಿ ಕೊಳ್ಳದಿರುವುದೇ ವೃತ. ತಂದೆ ಒಂದು ಸ್ಪೆಷಲ್ ನಡೆಸಬಾರ್ದು. ಅಲ್ಲಿ ಎಲ್ಲರೂ ಹೆಂಗ್ ನಿಲ್ಲಿಸ್ಕೋತಾರ, ಏನ್ ಉಣ್ತಾರ, ಹೆಂಗ್ ಉಣ್ತಾರ ಹಂಗ ಉಂಡೆ ಎದ್ದು ಹೋಗ್ಬೇಕು. ಅವನದೇ ಒಂದು ಸ್ಪೆಷಾಲಿಟಿ ತೋರಿಸ್ಕೋಬಾರ್ದು. ಈ ರೀತಿ ವೃತಗಳು ಅಂತೇಳಿ ಮೋಳಿಗೆ ಮಾರಯ್ಯನ ವಚನಗಳಲ್ಲಿ ಬರ್ತದಂತ ಇಲ್ಲಿ ಸಿಕ್ಕಿತು ಒಂದು ಉಲ್ಲೇಖ. ಮೋಳಿಗೆ ಮಾರಯ್ಯನ ವಚನ ಅಂತ ಅದು ನೋಡ್ತೇನೆ. ಮೋಳಿಗೆ ಮಾರಯ್ಯನ ವಚನ ಎಲ್ಲಿ ಅದ ಅದ್ರಾಗ ಇರ್ತದ, ನಮ್ಮಲ್ಲಿ ಇರ್ತದ. ಏನೇನು ವೃತಗಳಿರ್ತಾವ ನೋಡೋಣ. ಮುಂದೆ ವೃತ ನಿಯಮ ಶೀಲ ಅಂತೇಳಿ ಬರ್ತದ. ಈ ವಿಚಾರವನ್ನ ನಾವು ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಇಷ್ಟು ಸಾಕಿದು. ವೃತ ಅಂದ್ರೆ ಏನಂತೇಳಿ ಅರ್ಥ ಆಯ್ತು. ಶೀಲ ಅಂದ್ರೆ ಸ್ವಚ್ಛತೆ. ನಾ ಸ್ವಚ್ಛವಾಗಿಯೇ ಇರ್ತೀನಿ ಅನ್ನೋದೇ ವೃತ, ಮತ್ತಿನ್ನೇನಿಲ್ಲ. ಅದು ಆಣೆ, ಪ್ರಾಮಿಸ್. ಮೋಳಿಗೆ ಮಾರಯ್ಯನ ವಚನ ಹುಡುಕಿ ತೆಗೆಯಮ್ಮ, ಏನ್ ಸಿಗ್ತದೆ ನೋಡೋಣ ಉಲ್ಲೇಖ. ವಿಚಾರ ಸಾಗರಕ್ಕೆ ಹೋಗ್ಬೇಕಲ್ರಿ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ.
ಇಲ್ಲಿ ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪಾಸನಾ ಕಾಂಡ ಅಥವಾ ಜ್ಞಾನಕಾಂಡ ಅಥವಾ ಭಕ್ತಿ ಕಾಂಡದ ಉಪದೇಶ 269ನೇ ವಿಷಯಾಂಕ. ಜೀವನ ಪಂಚಕೋಶಗಳಂತ ಈಶ್ವರನ ಪಂಚಕೋಶಗಳಿಂದ ಅವನ ಸ್ವರೂಪವು ಜೀವನ ದೃಷ್ಟಿಯಿಂದ ಆಚ್ಛಾದನವಾಗಿರುತ್ತದೆ ಅಂತ ಬರ್ಕೋಬೇಕು. ಅದು ಏನ್ ಮಾಡ್ಬೇಕು? ಜೀವನ ದೃಷ್ಟಿಯಿಂದ ಅಂತ ಬರ್ಕೋಬೇಕು. ಸ್ವರೂಪವು ಇದು ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡ್ಬಿಡ್ರಿ. ಜೀವನ ಪಂಚಕೋಶಗಳಂತೆ ಈಶ್ವರನ ಪಂಚಕೋಶಗಳಿಂದ ಅವನ ಸ್ವರೂಪವು ಜೀವನ ದೃಷ್ಟಿಯಿಂದ ಸ್ವಚ್ಛ ಬರ್ಕೊಂಡ್ಬಿಡ ಆಚ್ಛಾದನವಾಗಿರುತ್ತದೆ. ಅವನು ಜೀವನಿಗೆ ನೋಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಜೀವ ಈಶ್ವರನಿಗೆ ನೋಡೋದಕ್ಕೆ ಈಶ್ವರನ ಪಂಚಕೋಶಗಳು ಆಚ್ಛಾದನ ಮಾಡ್ಯಾವ. ಜೀವನ ಅದು ಗೊತ್ತಾಯ್ತು. ಅದೇ ಮತ್ತೆ ಹೇಳೋದಕ್ಕಿಂತ ಮುಂದೆಲ್ಲಿಗೆ ಬಂದೀವಿ? ಜಗತ್ತಿನಲ್ಲಿ ಮತ್ತೆ ಇಲ್ಲಿ ತನಕ ಅವ್ರು ಏನ್ ಹೇಳ್ಯಾರ? ಪಿಂಡಾಂಡದ ಒಳಗಿರುವ ಆತ್ಮದ ವಿಷಯ, ಚೇತನದ ವಿಷಯ ಇಲ್ಲಿ ತನಕ ಅವರು ಹೇಳಿದರು. ಹೇಳಿದ ಮೇಲೆ ಈಗ ನಾವು ಜೀವನಿಗೆ ಸಂಬಂಧಪಟ್ಟಂತ ಚೈತನ್ಯಕ್ಕೆ ತ್ವಮ್ ಪದ ಅಂತ ಹೇಳ್ತೀವಿ. ಸಾಧಕನಾದವನು ಬರೇ ತ್ವಮ್ ಒಂದೇ ತಿಳ್ಕೊಂಡ್ರಲ್ಲ. ತತ್ ಅಂತಂದ್ರ ತನ್ನ ಪಿಂಡಾಂಡದ ಹೊರಗಿರುವ ಚೈತನ್ಯವನ್ನೂ ಕುರಿತು ಆತ ಚಿಂತನೆ ಮಾಡಬೇಕಾಗ್ತದ. ಒಳಗನೂ ಚೈತನ್ಯ ಅದ, ಹೊರಗನೂ ಚೈತನ್ಯ ಅದ. ಒಳ ಹೊರಗೆನ್ನದೆ ಅಖಂಡ ಚೈತನ್ಯ. ಅಣು, ರೇಣು, ತೃಣ, ಕಾಷ್ಟ ಮತ್ತೆ ಸಕಲ ಸಚರ ಅಚರಗಳ ಓತಪ್ರೋತವಾಗಿ ಒಳಗೂ ಹೊರಗೂ ಆ ಸಾಧಕನಾದವನ ಕರ್ತವ್ಯ ತತ್ ಮತ್ತು ತ್ವಮ್ ಪದಾರ್ಥಗಳ ಶೋಧನೆಯನ್ನು ಮಾಡುವುದು. ಇಲ್ಲಿಯ ತನಕ ಕೋಶಗಳ ವಿಚಾರ ಹೇಳಿದ್ದು ತ್ವಮ್ ಪದಾರ್ಥದ ಶೋಧನೆ. ತ್ವಮ್ ಪದಾರ್ಥದ ಶೋಧನೆ ಮಾಡತಕ್ಕಂಥವನು ವೇದಾಂತ ಮಾರ್ಗದಲ್ಲಿ ವಿಶ್ವಾಸವುಳ್ಳವನಾಗಿರಬೇಕು. ಅಂತರಂಗವನ್ನು ಚೆನ್ನಾಗಿ ಪರಿಶುದ್ಧಗೊಳಿಸಿ ಹದ ಮಾಡಿಕೊಂಡಿರಬೇಕು. ಹಾಗಿದ್ರೆ ತನ್ನೊಳಗಿನ ಚೈತನ್ಯದ ಅರಿವು ಅವನಿಗೆ ಆಗ್ತದ. ತ್ವಮ್ ಪದಾರ್ಥದ ಇಲ್ಲಿ ತನಕ. ಇನ್ನು ಮುಂದೆ ತತ್ ಪದಾರ್ಥದ ಶೋಧನೆ. ತನ್ನ ಪಿಂಡಾಂಡದಿಂದ ಹೊರಗೆ ಇರುವ ಚೈತನ್ಯವನ್ನು ಕುರಿತು. ಒಳಗಿದ್ದದ್ದು ಗೊತ್ತಾಗ್ಯದ? ಯಾರಿಗಾರ ಡೌಟ್ ಅದ? ಗೊತ್ತಾಗ್ಯದ. ಅದೇ ನಾನು ಅದೀನಿ ಅಂತೇಳಿ ಅನುಭವಿಸ್ತಿರ್ಬೇಕು. ಯಾರ ಅಂತಃಕರಣ ಶುದ್ಧ ಇರ್ತದ, ಯಾರು ಗುರು ಮತ್ತು ವೇದ ವಾಕ್ಯಗಳಲ್ಲಿ ಶ್ರದ್ಧೆ ಇಟ್ಟುಕೊಂಡಿರ್ತಾರ, ಯಾರ ಅಂತಃಕರಣ ನಿರ್ಮಲ ಇರ್ತದ, ಯಾರ ಅಂತಃಕರಣ ತೀಕ್ಷ್ಣವಾಗಿರ್ತದ, ಅಂಥವ್ರಿಗೆ ಆ ತ್ವಮ್ ಪದದ ವಿಚಾರ ತಿಳಿತದ. ಇಲ್ಲಿ ತತ್ ಪದದ ಅಂತಂದ್ರ ಈಗ ನಮಗ ಇಲ್ಲಿ ತನಕ ಪಿಂಡಾಂಡದ ಒಳಗಿಂದ ಟೆಸ್ಟ್ ಮಾಡೀವಿ. ಈಗ ಟೆಸ್ಟ್ ರಿಪೋರ್ಟ್ ತಗೊಂಡು ಏನ್ ಮಾಡ್ತೀರಿ? ಈಗ ಡಾಕ್ಟರ್ ಬಳಿ ಹೋಗ್ತೀರಾ ಇಲ್ಲ? ಈಗ ಟೆಸ್ಟ್ 1-2 ಹನಿ ರಕ್ತ ತಗೊಂಡು ಟೆಸ್ಟ್ ಮಾಡಿದಂಗೆ ಇಲ್ಲಿ ತನಕ ಟೆಸ್ಟ್ ಮಾಡಿದ್ಮೇಲೆ ಒಳಗೊಂದು ಆತ್ಮ ಆದ, ಉಳಿದೆಲ್ಲ ಪಂಚಕೋಶಗಳದವ, ಸಪ್ತಧಾತುಗಳದವ, 3 ದೇಹಗಳದವ ಅಂತೇಳಿ ಹಿಂಗೆಲ್ಲ ಗೊತ್ತಾಯ್ತು. ಟೆಸ್ಟಿಂಗ್ ರಿಪೋರ್ಟ್ ತಗೊಂಡಿರಿ. ಈಗ ನೋಡಿ ಈಗೇನ್ ಮಾಡ್ತೀರಿ? ಡಾಕ್ಟರ್ ಬಳಿ ಹೋಗ್ಬೇಕು. ಟೆಸ್ಟ್ ರಿಪೋರ್ಟ್ ತಗೊಂಡು ಡಾಕ್ಟರ್ ಬಳಿ ಹೋದ್ಮೇಲೆ ನಾವು ಏನ್ ಮಾಡ್ತಾನ? ಟೆಸ್ಟ್ ರಿಪೋರ್ಟ್ನೊಳಗೆ ಏನದ ನೋಡ್ತಾನ. ಒಂದು ಸಾರಿ ರಿಪೋರ್ಟ್ ನೋಡ್ತಾನ, ನೆಕ್ಸ್ಟ್ ಏನ್ ನೋಡ್ತಾನ?
ಇಡೀ ಶರೀರ ನೋಡ್ತಾನ ನಾವು. ನಿಮ್ದು ಎಂಟೈರ್ ಬಾಡಿ ನೋಡ್ತಾನ. ಈ ಶರೀರದ ಈ ಟೆಸ್ಟ್ ರಿಪೋರ್ಟ್ನಾಗ ಮಲೇರಿಯಾ ರೋಗ ಆದ ಅಂತಂದ್ರ ಅವ ಏನ್ ಮಾಡ್ತಾನ, ಇಡೀ ನಿಮ್ ಶರೀರಕ್ಕೆ ಮಲೇರಿಯಾ ರೋಗಿ ಅಂತ ಆ ದೃಷ್ಟಿಲಿಂತ ನೋಡ್ತಾನ. ಈಗೆಲ್ಲ ನೋಡ್ಬೇಕಲ್ಲ, ಈಗ ಇಡೀ ಬ್ರಹ್ಮಾಂಡ ನೋಡ್ಬೇಕೀಗ. ಅದಕ್ಕೆ ಅದರಂತೆ ತತ್ಪದದ ಅರ್ಥ ಎಂದರೆ ಪರಮಾತ್ಮನನ್ನು ಜೀವರುಗಳು ಸರಿಯಾಗಿ ತಿಳಿದುಕೊಂಡಿಲ್ಲ. ಪರಮಾತ್ಮನನ್ನ ಜೀವರುಗಳು ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕ ಏನಾಗ್ಯದ ಅಂತಂದ್ರೆ ತಮ್ಮನ್ನು ತಾವು ತಿಳ್ಕೊಳ್ಳಾರ್ದಂಗ ಆಗ್ಯಾರ. ತಮಗೆ ಯಾಕೆ ತಿಳಿಯಂಗಿಲ್ಲ ಆಗ್ಯದ ಅಂತಂದ್ರ ದೇವರನ್ನ ಸರಿಯಾಗಿ ತಿಳ್ಕೊಳ್ಳೋದಕ್ಕ ಜೀವರುಗಳಿಗೆ ತಮ್ಮನ್ನು ತಾವು ತಿಳ್ಕೊಳ್ಳೋದು ಅಸಮರ್ಥರಾಗ್ಯಾರ. ದೇವರು ಅಂದ ಕೂಡ್ಲೇನೆ ಏನ್ ಮಾಡ್ತಾರ, ಮ್ಯಾಲ್ ಕೈ ತೋರಿಸ್ತಾರಲ್ರಿ ಕೆಲವೊಬ್ರು. ದೇವ್ರು ಏನ್ ಮಾಡ್ತಾನ ಮಾಡ್ಲಿ ಅಂತ ಹೇಳಿ ಬಟ್ ಮಾಡಿ ತೋರಿಸ್ಬಿಡ್ತಾರ, ದೇವ್ರ ಮ್ಯಾಲ ಅವನಂತ. ಇನ್ನೊಂದಿಷ್ಟು ಮಂದಿ ದೇವರ ಕೆಳಗದನಂತ ತೋರಿಸ್ತಾರ. ಇನ್ನೊಂದಿಷ್ಟು ಮಂದಿ ಕಾಶಿ ಒಳಗದನಂತ ತೋರಿಸ್ತಾರ. ಇನ್ನೊಂದಿಷ್ಟು ಮಂದಿ ಮತ್ತೆ ಎಲ್ಲಿಯೋ ಅದನಂತ ತೋರಿಸ್ತಾರ. ದೇವ್ರ ಕಾಶಿಯಾಗ ಅದನಂತಾರ, ಶ್ರೀಶೈಲದಾಗ ಅದನಂತಾರ, ಎಲ್ಲೆಲ್ಲೋ ಅದನಂತಾರ. ತತ್ ಪದದ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡಿಲ್ಲ. ಪರಮಾತ್ಮನ ಬಗ್ಗೆ ಕೈಲಾಸ, ವೈಕುಂಠ ಹೀಗೆಲ್ಲ ಎಲ್ಲೆಲ್ಲೋ ಅದನಂತೇಳಿ ದೇವರ ಗುಡಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಗರ್ಭಗುಡಿಯಲ್ಲಿ ಅಲ್ಲೇ ದೇವರದನಂತೇಳಿ ಹಿಂಗ ತಿಳ್ಕೊಂಡ್ರು. ಏನ್ ಮಾಡ್ಬೇಕು ಹಿಂಗಾದ್ರ? ದೇವರು ಎಲ್ಲಿ ಅದನಂದ್ರೆ ತನ್ನೊಳಗೆ ಅದನ ಎಂದು ಹೇಳುವ ಗಂಡಸರೇ ಯಾರು ಇಲ್ಲ. ದೇವ್ರು ನನ್ನೊಳಗೆ ಅದನಂತ ಹೇಳೋರೇ ನಿಜವಾದ ಗಂಡಸರು. ದೇವರನ್ನ ಎಲ್ಲೆಲ್ಲೋ ತೋರಿಸಿದ್ರೆ ಅವರೆಲ್ಲ ಹೆಂಗಸರು. ಗಂಡಸಾಗಿದ್ದನಂತಂದ್ರ ಅವ ದೇವರ ನನ್ನೊಳಗೆ ಅವನ, ನಾನೇ ದೇವರ ಸ್ವರೂಪ ಅಂತ ಹೇಳ್ತಾನ. ಅವನು ಗಂಡಸಿದ್ನ ಅಂತಂದ್ರ ಅವನನ್ನು ಹೊರತುಪಡಿಸಿ ಉಳಿದದ್ದೆಲ್ಲ ಹೆಂಗಸರೆ. ಅಡವಿಯೋಳು ಅರಸುವಡೆ ಸಿಡಿಗಂಟಿ ತಾನಲ್ಲ, ಉದಕದೊಳಗೆ ಅರಸುವಡೆ ಮತ್ಸ್ಯ ಮಂಡೂಕನಲ್ಲ, ತನುವ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನಲ್ಲಿ ಹುದುಗಿರ್ಪ ಲಿಂಗವ ನಿರುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ. ನಿನ್ನೊಳಗೆ ಪರಮಾತ್ಮನನ್ನು ಕಾಣು. ಕಾಶಿ, ರಾಮೇಶ್ವರ, ಕೈಲಾಸ ಏನೇನದಲ್ಲ ಅದಕ್ಕೆಲ್ಲ ಖರ್ಚು ಮಾಡ್ಕೊಂಡು ಯಾಕೆ ತಿರುಗಾಡ್ತಿ? ತತ್ ಪದದ ಅರ್ಥ ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಆವರಣ ಮಾಡಿವೆ, ಈಶ್ವರನ ದೃಷ್ಟಿಯಿಂದ ಅಲ್ಲ. ಈಗ ನಿಮಗ ಜೀವನ ದೃಷ್ಟಿಯಿಂದ ಹೆಂಗ ಆವರಣ ಮಾಡ್ಯಾವಂತಂದ್ರ ಇವೇ ಹೊರಗೆ ಎಲ್ಲೆಲ್ಲ ದೇವ್ರು ನೋಡಕ ತಿರುಗಾಡ್ಲಕತ್ತೀವಲ್ಲ, ಇದೇ ಕಾರಣಕ್ಕೆ ಏನಾಗ್ಯದ, ಜೀವನ ದೃಷ್ಟಿಲಿಂತ ಈಶ್ವರನನ್ನು ಆವರಣ ಮಾಡ್ಯಾವ. ಅದಕ್ಕೆ ಈಶ್ವರನ ಯಥಾರ್ಥ ಸ್ವರೂಪವನ್ನ ಜೀವನಿಗೆ ತಿಳಿಯಗೊಡಲಾರದಂತೆ ಮಾಡಿವೆ ಈಶ್ವರನ ಪಂಚಕೋಶಗಳು. ಕೆಲವರೇನೋ ಮಾಯಾರೂಪ ಆನಂದಮಯ ಕೋಶ ವಿಶಿಷ್ಟವಾದ ಯಾವ ಅಂತರ್ಯಾಮಿಯಾದ ತತ್ಪದದ ವಾಚ್ಯವಿರುವುದೋ ಅದನ್ನೇ ಪರಮ ತತ್ವ ಎಂದು ಹೇಳುತ್ತಾರೆ. ಕೆಲವರೇನೋ ಮಾಯಾರೂಪ ಆನಂದಮಯ ಕೋಶ, ಆನಂದಮಯ ಕೋಶಕ್ಕೆ ಏನಂತಾರ, ಹೊರಗಿರೋದು. ನೀವು ಒಳಗಿರೋ ಆನಂದಮಯ ಕೋಶ ಬೇರೆ, ಹೊರಗಿರೋ ಆನಂದಮಯ ಕೋಶ. ಒಳಗಿರೋದು ಯಾವುದು? ಅವಿದ್ಯಾ ರೂಪ. ಈ ಹೊರಗಿರೋ ಪಂಚಕೋಶದ ಪೈಕಿ ಹೊರಗಿರೋದು ಒಳಗಿರೋದು ಯಾವುದು? ಅವಿದ್ಯಾ ರೂಪ ಮಾಯಾಕೋಶ. ಹೌದಿಲ್ರಿ? ಅವಿದ್ಯಾ ರೂಪ ಆನಂದಮಯ ಕೋಶ ನಿಮ್ ಒಳಗಿರೋದು. ತೊಮ್ಮಿನ ಒಳಗಿರೋದು ಯಾವುದು? ಅವಿದ್ಯಾ ರೂಪ ಆನಂದಮಯ ಕೋಶ.
ಮತ್ತ ಎಲ್ಲ ಅವಿದ್ಯಾರೂಪ ಆನಂದಮಯ ಕೋಶಗಳ ಮೊತ್ತ ಈಶ್ವರನ ಆನಂದಮಯ ಕೋಶ. ಹೌದಾ? ಆ ಈಶ್ವರನ ಆನಂದಮಯ ಕೋಶಕ್ಕೆ ಏನಂತಾರ? ಮಾಯಾರೂಪ ಆನಂದಮಯ ಕೋಶ ಅಂತಾರೆ. ವ್ಯಷ್ಟಿ ಒಳಗಿರೋದು ಯಾವುದು? ಅವಿದ್ಯಾರೂಪ ಆನಂದಮಯ ಕೋಶ. ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋದ್ರೆ ಅರ್ಥ ಆಗಲ್ಲ. ಈ ವಾಕ್ಯ ಹೇಳ್ಯಾರ ಅಂದ್ಮೇಲೆ ಅದನ್ನು ಒಡೆದು ಪುಡಿ ಪುಡಿ ಮಾಡಿ ಉಗಿಬೇಕು, ಅದನ್ನು ಬಿಡಿಸ್ಬೇಕು. ವ್ಯಷ್ಟಿಗಳಲ್ಲಿರುವ ಆನಂದಮಯ ಕೋಶ ಅವಿದ್ಯಾರೂಪ ಆನಂದಮಯ ಕೋಶ. ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿರುವ ಆನಂದಮಯ ಅದೆಂಥದ್ದು? ಅವಿದ್ಯಾರೂಪ ಆನಂದಮಯ ಕೋಶಗಳ ಮೊತ್ತ ಏನದಲ್ಲ ಅದು ಈಶ್ವರನ ಮಾಯಾರೂಪ ಆನಂದಮಯ ಕೋಶ. ಈಶ್ವರನ ಮಾಯಾರೂಪ ಆನಂದಮಯ ಕೋಶ. ಆ ಈಶ್ವರನಲ್ಲಿರುವ ಆನಂದಮಯ ಕೋಶ ಅದು ಏನಾಗ್ಯದ? ಎಲ್ಲದರೊಳಗೂ ಅದು ಅಣುರೇಣು ತೃಣ ಕಾಷ್ಟಗಳಲ್ಲಿ ತುಂಬಿ ತುಳುಕ್ಲಕ್ಕತ್ತದಲ್ಲ, ಅದನ್ನ ಏನಂತಾರ? ತತ್ಪದದ ವಾಚ್ಯಾರ್ಥ ಅಂತ ಹೇಳ್ತಾರ. ಅದನ್ನೇ ಪರಮತತ್ವವೆಂದು ಹೇಳುತ್ತಾರೆ. ಸಮಸ್ತ ವ್ಯಷ್ಟಿ ಜೀವರುಗಳ ಅವಿದ್ಯಾಮಯ ಆನಂದಮಯ ಕೋಶಗಳ ಮೊತ್ತವೇ ಈಶ್ವರನ ಮಾಯಾಮಯ ಆನಂದಮಯ ಕೋಶವೆಂದು ಹೇಳಿಕೊಂಡು ಬಂದಿರುತ್ತಾರೆ. ತಾನು ಮಕ್ಕೊಂಡು ಹೆಂಗ ನಿದ್ದೆ ಮಾಡ್ತಾನೋ ಹಂಗೆ ಪ್ರಕೃತಿ ಕೂಡ ಶಾಂತದ ಅಲ್ಲ, ಅದು ಅರಿವಿಲ್ಲಾರ್ದಂಗ ಆದಲ್ಲ, ತನ್ನ ಬಗ್ಗೆ ತನಗೇನು ಗೊತ್ತಿಲ್ದಂಗ ಆದಲ್ಲ. ಅದನ್ನೇ ಏನಂದ್ಬಿಟ್ರು? ತತ್ಪದದ ವಾಚ್ಯ ಅಂತ ತಿಳ್ಕೊಂಡ್ಬಿಟ್ರು. ಅಂದ್ರೆ ಈಶ್ವರನ ಆನಂದಮಯ ಕೋಶ ಅಂದ್ರೆ ಮಾಯೆ, ಜೀವನ ಆನಂದಮಯ ಕೋಶ ಅಂದ್ರೆ ಅವಿದ್ಯೆ. ಹೀಗಾಗಿ ಹಿರಣ್ಯ ಗರ್ಭ, ವೈಶ್ವಾನರ, ವಿಷ್ಣು, ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಶಿವ, ಗಣೇಶ, ದೇವಿ, ಸೂರ್ಯನನ್ನೇ ಮೊದಲು ಮಾಡಿಕೊಂಡು ಅಸಿ ಅಂದ್ರೆ ಖಡ್ಗ, ಕತ್ತಿ, ಕುದಾಲ ಅಂದ್ರೆ ಗುದ್ದಲಿ, ಪೀಪಲ ಅಂದ್ರೆ ಅಶ್ವತ್ಥ ಮರ, ಅರ್ಕ ಎಂದರೆ ಎಕ್ಕೆ ಗಿಡ, ಬಿದಿರಿನ ಪರ್ಯಂತ ಪದಾರ್ಥಗಳಲ್ಲಿ ಪರಮಾತ್ಮನೆಂಬ ಭ್ರಾಂತಿಯನ್ನು ಮಾಡಿಕೊಂಡಿರುತ್ತಾರೆ. ಯಾರು? ಈ ವ್ಯಷ್ಟಿ ಸಮಷ್ಟಿ ಅಂತ ಏನ್ ಅದಲ್ಲ. ಈಗ ವ್ಯಷ್ಟಿ ಒಳಗ ಏನು ಗೊತ್ತಿರ್ಲಾರ್ದಂಗ ಜಡವಾಗಿರ್ತದಲ್ರಿ. ಆತ್ಮ ಇರ್ಲಾರ್ದ ಆತ್ಮವನ್ನ ಬಿಟ್ಟದ್ದು ಶರೀರ ಎಲ್ಲ ಒಟ್ಟು ಕೂಡಿ ಜಡ ಆಗ್ತದಲ್ಲ. ಹಾಂಗ ಪರಮಾತ್ಮನ ಹೊರಗಿರೋ ಜಗತ್ತು ಕೂಡ ಅಲ್ಲಿ ಪರಮಾತ್ಮನ ಒಂದು ವಿಚಾರ ಬಿಟ್ರೆ ಅದನ್ನು ಜಡನೆ. ಆ ಜಡ ಪದಾರ್ಥಗಳನ್ನ ತಗೊಂಡು ಏನ್ ಮಾಡ್ಯಾರ ಅಂತಂದ್ರ ಇವೆಲ್ಲ ಮೂರ್ತಿಗಳು ಮಾಡ್ಯಾರ. ಹಿರಣ್ಯ ಗರ್ಭ, ವೈಶ್ವಾನರ, ವಿಷ್ಣು, ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಶಿವ, ಗಣೇಶ, ದೇವಿ, ಸೂರ್ಯ, ಮತ್ತ ಎಷ್ಟೋ ಇವೆಲ್ಲ ಖಡ್ಗ, ಕತ್ತಿ, ಕುದಾಲ ಅವರ ಆಯುಧಗಳು ಇವೆಲ್ಲ ಮಾಡಿ ಇವುಗಳನ್ನೇ ಪರಮಾತ್ಮ ಅಂತೇಳಿ ಪೂಜೆ ಮಾಡ್ಲಕತ್ತಾರೆ. ಎದಕ್ಕ? ಈಶ್ವರನ ಮಾಯೆಯ ವಸ್ತುಗಳಿವೆಲ್ಲ. ಈಶ್ವರನಲ್ಲಿರುವ ವಾಚ್ಯಾರ್ಥಗಳು, ಲಕ್ಷ್ಯಾರ್ಥ ಅಲ್ಲ. ವಾಚ್ಯಾರ್ಥಕ್ಕೆ ಲಕ್ಷ್ಯಾರ್ಥ ಅಂತ ತಿಳ್ಕೊಂಡು ಪೂಜೆ ಮಾಡ್ಲಕತ್ತಾರ. ನಿಮ್ ಕೊಳ್ಳಾಗಿಂದ ಇಷ್ಟಲಿಂಗ ಅದು ವಾಚ್ಯಾರ್ಥನ ಲಕ್ಷ್ಯಾರ್ಥನ? ವಾಚ್ಯಾರ್ಥ. ಒಳಗಿರೋ ಅರಿವು ಲಕ್ಷ್ಯಾರ್ಥ. ಅದೇನದ? ಈಶ್ವರನ ನಿಮ್ಮ ಇಷ್ಟಲಿಂಗ ಯಾವುದು? ಈಶ್ವರನ ಮಾಯಾಮಯ ಕೋಶ. ಪಂಚಭೂತಗಳು ಮಾಯಾತ್ಮಯ ಕೋಶ. ಪಂಚಭೂತಗಳಲ್ಲಿ ಒಂದು ಪದಾರ್ಥ ತಗೊಂಡು ನೀವು ಪೂಜೆ ಮಾಡ್ಲಕತ್ತೀರಿ. ಅದರದ ಲಕ್ಷ್ಯ ಎಲ್ಲಿ ಅದ? ಅರಿವು, ಅಂತಃಕರಣದಲ್ಲಿರುವ ಅರಿವಿನ ಕಡೆ ಲಕ್ಷ್ಯ ಅದ. ಇಲ್ಲೇನಾಗ್ಯದ? ದಾರಿ ತಪ್ಪಿಬಿಟ್ಟನ ಜೀವ. ಈಶ್ವರನ ದರ್ಶನ ಮಾಡ್ಕೊಳ್ಳೋದ್ರ ಬದಲಿ
ಈಶ್ವರನ ದರ್ಶನ ಮಾಡ್ಕೊಳ್ಳೋದ್ರ ಬದಲಿ ಈಶ್ವರನ ಪದಾರ್ಥಗಳು ಏನದವ, ಮಾಯಾಮಯ ಪದಾರ್ಥಗಳು ಏನದವ, ಅವುಗಳನ್ನೇ ದೇವರು ಅಂತ ತಿಳ್ಕೊಂಡು ಅವುಗಳನ್ನೇ ಈಶ್ವರ ಅಂತ ಪೂಜೆ ಮಾಡ್ಲಿಕ್ಕೆ. ಪರಬ್ರಹ್ಮ ಬ್ರಹ್ಮ ಅಖಂಡ ಶುದ್ಧ ಚೇತನ ಅಣುರೇಣು ತೃಣಕಾಷ್ಟಗಳ ಸಕಲ ಸಚರ ಅಚರ ಓತಪ್ರೋತ ಸಚ್ಚಿದಾನಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ತ್ರಿಮೂರ್ತಿಗಳ ಪೈಕಿ ಈ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ ಮತ್ತು ಬ್ರಹ್ಮ ಶಬ್ದಗಳ ಅರ್ಥ ಸರಿಯಾಗಿ ಗಮನಿಸಿರಿ. ಬ್ರಹ್ಮ ಅಂತಂದ್ರೆ ಏನು, ಬ್ರಹ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು? ಬ್ರಹ್ಮ 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 ಅಂದ್ರೆ ವ್ಯಕ್ತಿ ಪ್ರಪಂಚ, ಬ್ರಹ್ಮ ಅಂದ್ರೆ ಸಮಷ್ಟಿ. ಈ ಗುರು ಬ್ರಹ್ಮ ಮಂತ್ರ ಅಂದ್ರೆ ನೋಡಮ್ ಹೆಂಗಂತೀರಿ? ಗುರು ಬ್ರಹ್ಮ ಬ್ರಹ್ಮ ಅಂತೀರ, ಬ್ರಹ್ಮ ಅಂತೀರ. ಬ್ರಹ್ಮ ಅಂತೀವಿ. ಈ ಗುರು ಬ್ರಹ್ಮ ಅಂತಂದ್ಮೇಲೆ ಅದು ಸೃಷ್ಟಿಕರ್ತ ಬ್ರಹ್ಮಗೆ ಸಂಬಂಧಪಟ್ಟದ್ದೌದಲ್ಲ. ಯಾಕಂದ್ರೆ ಮುಂದೆ ಮತ್ತ ಗುರು ವಿಷ್ಣು ಅಂತ ಸ್ಥಿತಿಕರ್ತ ತ್ರಿಮೂರ್ತಿಗಳ ಪೈಕಿ. ಮತ್ತೆ ಗುರುದೇವೋ ಮಹೇಶ್ವರ ಅಂತಂದ್ರೆ ರುದ್ರದೇವರ, ಅವನು ಲಯಕರ್ತ. ಬ್ರಹ್ಮ ವಿಷ್ಣು ರುದ್ರ ಇವರೆಲ್ಲ ಆದ್ಮೇಲೆ ಗುರು ಸಾಕ್ಷಾತ್ ಪರ ಏನಂತೀರಿ? ಅವ ಪರಬ್ರಹ್ಮ ಅಂತೀರಿ, ಬ್ರಹ್ಮ ಅನ್ನಲ್ಲ. ಹೌದಾ? ಬ್ರಹ್ಮ ಅಂತಂದ್ರ ತ್ರಿಮೂರ್ತಿಗಳ ಪೈಕಿ ಒಬ್ಬ ಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎರಡದವ ಇಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರ ಈ ದೇವತೆಗಳು ಎದಕ್ಕೆ ಸಂಬಂಧಪಟ್ಟವರದರ ಅಂತಂದ್ರೆ ಈಶ್ವರನ ಮಾಯಾಮಯ ಆನಂದಮಯ ಕೋಶದ ನಿರ್ವಾಹಕರು ಇವರು, ಡ್ರೈವರ್, ಚಾಲಕರು. ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಮಾಡೋರು ಇವರು. ಆ ಸೃಷ್ಟಿ ಸ್ಥಿತಿ ಲಯ ಮಾಡೋ ದೇವರೇ ತ್ರಿಮೂರ್ತಿಗಳಿಗೆ ಬೇಡ್ಕೊತ ಹೋಗವರು. ಅವರು ತಮ್ಮಲ್ಲಿರುವ ಮಾಯಾಮಯ ವಸ್ತುಗಳನ್ನೇ ಇವ್ರಿಗೆ ಕೊಡೋರು. ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಹೆಂಡತಿ ಮಕ್ಕಳ ಸಂಸಾರ ಅಧಿಕಾರ ಇವರೆಲ್ಲರೂ ಏನದನು ಮಾಯಾ ಲೋಕದಾಗ ಓದೋರು ಇವರೆಲ್ಲ. ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ. ಈ ಬ್ರಹ್ಮನನ್ನ ತಿಳ್ಕೊಳ್ಳೋದವ್ರು ಆ 3 ಮಂದಿ ಪೂಜೆ ಮಾಡಕತ್ತಾರ. ಆ 3 ಮಂದಿ ಅವೇ ಮಾಯಾ ವಸ್ತುಗಳನ್ನೇ ಕೊಡ್ತಾರ, ಸೃಷ್ಟಿ ಸ್ಥಿತಿ ಲಯ ಆಗಂತವ್. ಅದಕ್ಕ ಪರಬ್ರಹ್ಮ ಅಂದ್ರೆ ಬ್ರಹ್ಮ, ಇದು ಬರ್ಕೋಬೇಕು ಚಂದ ಒಂದ್ ಕಡಿ. ಪರಬ್ರಹ್ಮ ಅಂತಂದ್ರೆ ಬ್ರಹ್ಮ, ಬ್ರಹ್ಮ ಅಲ್ಲ, ಅಖಂಡ ಶುದ್ಧ ಚೇತನ ಶುದ್ಧ ಬ್ರಹ್ಮ. ಬರ್ಕೋತೀರ ಇವು? ಬ್ರಹ್ಮ ಮತ್ತು ಬ್ರಹ್ಮ ತಿಳ್ಕೊಳ್ಳೋದು. ಪರಬ್ರಹ್ಮ ಈಕ್ವಲ್ ಟು ಬರ್ಕೋಬೇಡ್ರಿ, ಬ್ರಹ್ಮ ಬರಿಬೇಡ್ರಿ. ಇಲ್ಲಿ ಹೇಳ್ಕತ್ತಿದ್ದು ಎಲ್ಲ ಬ್ರಹ್ಮಂದೇ. ಪರಬ್ರಹ್ಮ ಈಕ್ವಲ್ ಟು ಬ್ರಹ್ಮ ಮತ್ತೆ ಅಖಂಡ ಶುದ್ಧ ಚೇತನ ಶುದ್ಧ ಬ್ರಹ್ಮ ಅಣುರೇಣು ತೃಣಕಾಷ್ಟ ಸಕಲ ಸಚರ ಅಚರಗಳಲ್ಲಿ ಓತ ಪ್ರೋತ ವಾಗಿ ಆವರಿಸಿರುವ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ
ತಿಳಿದ್ರ? ನಿತ್ಯ ಪರಿಪೂರ್ಣ. ಇದೇನಾಯ್ತು? ಬ್ರಹ್ಮ ಅಂದ್ರೇನು? ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಲ್ಲ, ಈ ಬ್ರಹ್ಮ ಶುದ್ಧ ಬ್ರಹ್ಮ. ಇನ್ಯಾವುದು? ಬ್ರಹ್ಮ ಅಂತದ ನೋಡ್ರಿ. ಬ್ರಹ್ಮಾಜಿ ಅಂತಿರ್ತಾರ ನೋಡ್ರಿ. ಬ್ರಹ್ಮಾಜಿ ಬ್ರಹ್ಮಾಜಿ ಅಂತಾರೆ, ಬ್ರಹ್ಮಜಿ ಅಂತಿಲ್ಲ ಅಲ್ಲಿ. ಬ್ರಹ್ಮಾಜಿ, ವಿಷ್ಣುಜಿ. ಅದಕ್ಕೆ ಈ ಬ್ರಹ್ಮ ಅಂತ ಏನದಲ್ಲ, ಬ್ರಹ್ಮ ಅದೆಂತದದು? ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ. ತ್ರಿಮೂರ್ತಿಗಳ ಪೈಕಿ ಬ್ರಹ್ಮ. ತ್ರಿಮೂರ್ತಿಗಳ ಪೈಕಿ ಬ್ರಹ್ಮ. ಈ 33 ಕೋಟಿ ದೇವತೆಗಳು, ಈ ತ್ರಿಮೂರ್ತಿಗಳು, ಈ ಪಂಚಭೂತಾತ್ಮಕ ಜಗತ್ತ, ಇವೆಲ್ಲ ಏನದವ? 84 ಲಕ್ಷ ಜೀವರಾಶಿಗಳ ಶರೀರಗಳು. ಇವೆಲ್ಲ ಈಶ್ವರನ ಮಾಯಾರೂಪ ಆನಂದಮಯ ಕೋಶ. ಈಶ್ವರನ ಮಾಯಾರೂಪ ಆನಂದಮಯ ಕೋಶ. 84 ಲಕ್ಷ ಜೀವರಾಶಿಗಳ ಶರೀರಗಳು, ಅವು ಪಂಚಭೂತಗಳಿಂದ ಆಗ್ಯವ. ಮತ್ತೇನಾಗ್ಯದ? ಪಂಚಭೂತಗಳು ಹೊರಗೆ ಜಗತ್ತಿನಾಗಿರಂತವು ಪೃಥ್ವಿ, ಜಲ, ಬೆಂಕಿ, ಗಾಳಿ, ನೀರ. ಮತ್ತೆ ಅದರೊಳಗ ಸೃಷ್ಟಿ ಸ್ಥಿತಿ ಲಯ ಮಾಡುವಂತ ತ್ರಿಮೂರ್ತಿಗಳು. ಮತ್ತೆ ಅವರಿಗೆ 11 ಕೋಟಿ ಅಸಿಸ್ಟೆಂಟ್ಗಳು, 33 ಕೋಟಿ ದೇವತೆಗಳು. ಇವರೆಲ್ಲರನ್ನು ಈಶ್ವರನ ಮಾಯಾ ಜಗತ್ತಿನ ನಿರ್ವಾಹಕರು ಇವರೆಲ್ಲ. ನೀವು ಈಶ್ವರಗೆ ಯಾಕೆ ಸಂಬಂಧಪಟ್ಟಿರಿ ಅಂತಂದ್ರೆ ಕರ್ಮ ಮಾಡ್ತೀರಿ, ಶರೀರ ಪಡ್ಕೋತೀರಿ. ಕರ್ಮ ಮಾಡೋದ್ ಬಿಟ್ರಿ ಅಂದ್ರೆ ಶರೀರ ಪಡ್ಕೊಳ್ಳಂಗಿಲ್ಲ, ಈಶ್ವರಗೆ ನಮಗೆ ಸಂಬಂಧ ಇರಂಗಿಲ್ಲ. ಅವಾಗ ಕರ್ಮ ಮಾಡಿದ್ದಕ್ಕ ಶರೀರ ಬರ್ತದ. ಹೆಂಗ? ಕರ್ಮ ಮಾಡಿದ್ದಕ್ಕ ಶರೀರ ಬರ್ತದ. ಕರ್ಮ ಮಾಡಲಿಲ್ಲ ಅಂತಂದ್ರೆ ಶರೀರ ಇರಂಗಿಲ್ಲ. ರಾತ್ರಿ 10:30 ನಾಗರತ್ನ ಮಾತಾಡಿಸ್ರಿ, ಏನೋ ಓದ್ಕೊತ್ ಕೂತಿರ್ತಾರೆ. 1-2ಕ್ಕೆ ಮಾತಾಡಿಸ್ರಿ, ಏನೋ ಓದ್ಕೊತ್ ಕೂತಿರ್ತಾರೆ. ಏನೇನೋ ಮಾಡ್ತಿರ್ತಾರೆ. ಯಾವಾಗ 24 ತಾಸು ಅದರಾಗೆ ಮುಗಿರ್ತಾರೆ. ನಾವೆಲ್ಲ ನೀತಿ ಮಾಡ್ತಿರ್ತೀವಿ, ಅವರು ಸದಾ ಕಾಲ ಪರಮಾತ್ಮನಿದ್ದಾರೆ. ನೀನೊಮ್ಮಿದೊಮ್ಮಿಗೆ ಕರ್ಮ, ಅಕರ್ಮ, ವಿಕರ್ಮ ಅಂದ್ರೆ ಏನಂತ ಕೇಳಿದ್ರು, ಇದ್ಯಾಕೆ ಕರ್ಮಪ್ಪ ರಾತ್ರಿಯಾಗ ಇದು ಹೇಳ್ಬೇಕಲ್ಲ ಎಲ್ಲ ಕೆದರ್ಕೊಂಡು ಕೂತು ಕಲ್ತೇವ್. ನೀನ್ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು? ಕರ್ಮ ಅಂದ್ರ ನೀನು ತಿಳ್ಕೊಂಡದ್ದು ಎಲ್ಲರ ಮಾಹಿತಿಗೆ ಬರ್ಲಿ ಅಂತ ಹೇಳಕತ್ತೀನಿ. ಮಾಡಬೇಕಾದ ಕರ್ತವ್ಯಗಳು. ವಿಹಿತ ಕರ್ಮಕ್ಕೆ ಕರ್ಮ ಅಂತಾರೆ. ಮಾಡಲೇಬೇಕಾದ ಕರ್ತವ್ಯಗಳು ವಿಹಿತ ಕರ್ಮ. ಅದರಿಂದ ಏನ್ ಬರ್ತದ? ಮಾಡಬೇಕಾದ ಕರ್ತವ್ಯದಿಂದ ಮಾಡೋ ಕೆಲಸ ನಾವು ಚಲೋ ಕೆಲಸ ಮಾಡಿದ್ರೆ ಹೆಂಗಿರ್ತದೆ? ಪುಣ್ಯ ಒಂದು ಮಾತು. ಇನ್ನು ಎರಡನೇದ್ದೇನದ? ವಿಕರ್ಮ ಅಂತ ಮಾಡ್ಯಾರ. ವಿಕರ್ಮ ಅಂತಂದ್ರೆ ಮಾಡಬಾರದ ಕೆಲಸ ಮಾಡೋದು, ನಿಷಿದ್ಧ ಕರ್ಮಗಳನ್ನ ಮಾಡೋದು.
ಕೆಲವೊಂದು ಸಾರಿ ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಮಾಡಬಾರ್ದು, ಆದ್ರೂ ಕೆಲವೊಂದು ಸಾರಿ ಮಾಡಬೇಕಂತ ಪ್ರಸಂಗ ಬಂದಾಗ ಅದಕ್ಕೇನಂತಾರೆ ವಿಕರ್ಮಗಳು. ವಿಕರ್ಮಕ್ಕೆ ಏನ್ ಬರ್ತದ? ಪಾಪ. ಕರ್ಮದಿಂದ ಪುಣ್ಯ, ವಿಕರ್ಮದಿಂದ ಪಾಪ. ಮುಂದೇನದ ಅಕರ್ಮ ಅಂತ ಏನದಲ್ಲ, ಅದಕ್ಕೆ ಪಾಪನೂ ಬರಲ್ಲ, ಪುಣ್ಯನೂ ಬರಲ್ಲ. ಮುಂಜಾನೆ ಹೇಳೋದು ಕರ್ಮ ಹೌದಾ ಇಲ್ಲ? ಎತ್ತರಾಗದ ಎತ್ತರಾಗಿ ಎದ್ದು ಕೂತರ ಹೇಳೋದು ಕರ್ಮ. ಮತ್ತೆ ಹಾಕಿ ಹಾಸ್ಕೊಂಡು ಮಕ್ಕಳೋದು ಕರ್ಮ, ಹಸಿವಾದ ಊಟ ಮಾಡೋದಕ್ಕೆ ಕರ್ಮ, ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ಕರ್ಮ. ಅವಕ್ಕೇನು ಪಾಪ ಪುಣ್ಯ ಬರ್ತದೇನೋ? ಅದಕ್ಕೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಮತ್ತೀಗ ನಿಷ್ಕಾಮ ಕರ್ಮ ಏನ್ ಮಾಡ್ತಿರಲ್ಲ, ಯಾವುದು ಕಾಮನೆಗಳು ಇರ್ಲಾರ್ದೆ ಮಾಡ್ತಿರಲ್ಲ, ಅದರಿಂದ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಈ ಕರ್ಮಗಳು ಮತ್ತು ವಿಕರ್ಮಗಳು ಏನದವ? ಬಂಧನಕಾರಿಗಳದವ. ಪಾಪ ಮತ್ತು ಪುಣ್ಯಗಳ ಬಂಧನದಿಂದ ನಮಗ ಒಂದು ಶರೀರ ಕೊಟ್ಟು ಏನ್ ಮಾಡ್ತದ? ಅದಕ್ಕೆ ಸುಖ ದುಃಖ ಭೋಗಗಳನ್ನು ಕೊಡ್ತವ. ಈಶ್ವರನ ವ್ಯಾಪಾರ. ಮತ್ತ ಅಕರ್ಮ ಅಂತಂದ್ರ ಅದಕ್ಕೆ ಸುಖನೂ ಇಲ್ಲ, ದುಃಖನೂ ಇಲ್ಲ, ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಬದುಕಿವಿ ಅಂದ್ಮೇಲೆ ಒಂದೇನೋ ಮಾಡ್ಬೇಕಾಗಿರ್ತದೆ, ಮಾಡ್ಕೊತಿರ್ತೀವಿ ಅಷ್ಟೇ. ಜಳಕ ಮಾಡಿದ್ರೆ ಏನು ಪುಣ್ಯ ಬರ್ತದ? ಪಾಪ ಬರ್ತದೆ? ಏನ್ ಬರ್ತದೆ? ದಿನ ಸ್ನಾನ ಮಾಡ್ಬೇಕು, ಸ್ವಚ್ಛ ಇರ್ಬೇಕನ್ನೋದ್ರಾಗ ಏನು ಇರಂಗಿಲ್ಲ ಅಂತ. ಪಾಪ ಪುಣ್ಯ ಇರ್ಲಾರ್ದಂತ ಬರ್ತವ ನಿಷ್ಕಾಮ ಕರ್ಮ. ಅದಕ್ಕೆ ಕರ್ಮ, ಅಕರ್ಮ, ವಿಕರ್ಮ ತಿಳ್ಕೊಂಡ್ರೆ, ಕರ್ಮ ಅಂತಂದ್ರೆ ಪುಣ್ಯ ಕೆಲಸ, ವಿಕರ್ಮ ಅಂದ್ರೆ ಪಾಪದ ಕೆಲಸ. ಆಮೇಲೆ ಪಾಪ ಪುಣ್ಯ ಎರಡೂ ಇರ್ಲಾರ್ದಂತ ಕೆಲಸಗಳು ಮಾಡ್ತಿರ್ತೀವಲ್ಲ, ಅದು ಅಕರ್ಮ ಅಂತ. ಇಷ್ಟು ಈಟೆ ಹೇಳಿದ ಅರ್ಥ ಇಲ್ಲಿಗೆ ನಿಲ್ಲಂಗಿಲ್ಲ. ಇದರ ಅರ್ಥ ಇನ್ನ ಬಹಳ ದೊಡ್ಡದ ವ್ಯಾಪ್ತಿ ಇರ್ತದೆ. ಇಟ್ಟು ತಿಳ್ಕೋಬೇಕು. ಪಾಪ ಬರಲ್ಲ, ಪುಣ್ಯನೂ ಬರಲ್ಲ ಅಂತ ಕರ್ಮಗಳು ಅಕರ್ಮ ಅಂತ ತಿಳ್ಕೋಬೇಕು. ಇನ್ನ ಬಹಳ ಇರ್ತವ ಅರ್ಥಗಳು. ಒಬ್ಬೊಬ್ರು ಒಂದೊಂದ್ ತರ ಹೇಳಿರ್ತಾರ. ನಾ ಹಿಂಗೆ ಹೇಳಿನಿ, ನೀ ಹಿಂಗ್ಯಾಕೆ ಹೇಳಿದ ಅಂತ ಹೇಳ ಬರ್ದವ್ರೇನು ಕೇಳಕ್ ಇರಂಗಿಲ್ಲಲ್ಲ. ನಮಗೆ ತಿಳಿದಂಗೆ ನಾವು ಹೇಳೋದು, ನಿಮಗೆ ತಿಳಿದಂಗೆ ನೀವು ಹೇಳೋದು, ಯಾರಿಗೂ ತಿಳಿದಂಗೆ ನಾನು ಹೇಳ್ತಾರೆ. ನಮ್ಮ ಮನಸ್ಸಿಗೆ ಯಾವುದು ಅತ್ಯಂತ ಸರಿ ಅನ್ನಿಸ್ತದ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದಷ್ಟೇ. ಅದಕ್ಕೇನೈತಿ ಈಗ? ಬ್ರಹ್ಮ ಮತ್ತು ಬ್ರಹ್ಮ ಈ ಶ್ಲೋಕದೊಳಗೆ ಅರ್ಥ ಆಯ್ತಾ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಇವೆಲ್ಲ ರಾಗಳು. ಇವೆಲ್ಲ ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈಗ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಏನದಲ್ಲ, ಈಶ್ವರನ ಅಥವಾ ತತ್ಪದದ ವಾಚ್ಯಾರ್ಥ ಅದು. ಬ್ರಹ್ಮ, ವಿಷ್ಣು, ಮಹೇಶ್ವರ ವಾಚ್ಯಾರ್ಥಗಳು. ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರನೊಳಗೆ ಇದು ಇಲ್ಲೇನು? ಶುದ್ಧ ಬ್ರಹ್ಮ ಇಲ್ಲ? ಬ್ರಹ್ಮ ಪ್ಲಸ್ ವಿಷ್ಣು, ಫಾರ್ಮುಲಾ ಬರ್ಕೊಳ್ರಿ, ಗೊತ್ತಾಗ್ತದೆ ನಿಮಗೆ. ಬ್ರಹ್ಮ ಪ್ಲಸ್ ವಿಷ್ಣು ಪ್ಲಸ್ ಮಹೇಶ್ವರ ಪ್ಲಸ್ ಶುದ್ಧ ಬ್ರಹ್ಮ ಈಸ್ ಈಕ್ವಲ್ ಟು ತತ್ಪದದ ವಾಚ್ಯಾರ್ಥ. ಬ್ರಹ್ಮ, ವಿಷ್ಣು, ಮಹೇಶ್ವರ ಪ್ಲಸ್ ಶುದ್ಧ ಬ್ರಹ್ಮ ಈಸ್ ಈಕ್ವಲ್ ಟು ತತ್ಪದದ ವಾಚ್ಯಾರ್ಥ. ಮತ್ತೆ ಸೆಕೆಂಡ್ ಫಾರ್ಮುಲಾ ಏನು? ತತ್ಪದದ ವಾಚ್ಯಾರ್ಥ ಮೈನಸ್ ಬ್ರಹ್ಮ, ವಿಷ್ಣು, ಮಹೇಶ್ವರ ಈಸ್ ಈಕ್ವಲ್ ಟು ತತ್ಪದದ ಲಕ್ಷ್ಯಾರ್ಥ ಅಥವಾ ಶುದ್ಧ ಬ್ರಹ್ಮ.
ತಿಳಿತ್ರ ತತ್ಪದದ ಲಕ್ಷ್ಯಾರ್ಥಕ್ಕ ಹೆಂಗ್ ಹೋಗ್ಬೇಕಂತ ಒಂದು ದಾರಿ ಮಾಡಿ ಕೊಟ್ಟಿತು ಒಂದು ಶ್ಲೋಕ. ಅಲ್ಲಿಂದ ಇಲ್ಲಿ ತನಕ ಎಷ್ಟು ಸಾರಿ ಅಂದೀವಿ ಈ ಶ್ಲೋಕ, ಆದ್ರೆ ಇದರ ಅರ್ಥ ಇವತ್ತು ಚಂದ ಐತಿಲ್ಲ. ತತ್ಪದದ ವಾಚ್ಯಾರ್ಥ ಮತ್ತು ತತ್ಪದದ ಲಕ್ಷ್ಯಾರ್ಥ ಉಳ್ಳಂತ ಒಂದು ಶ್ಲೋಕ. ಎಷ್ಟು ಸಾರಿ ಅಂದೀವಿ ನಾವು ಇಲ್ಲಿ ತನಕ. ಇವತ್ತು ಸ್ಪಷ್ಟ ಆಯ್ತಿಲ್ಲ ಇವತ್ತು. ಈ ಒಂದು ಶ್ಲೋಕದ ಅರ್ಥ ನಿಮ್ಮ ಮಂತ್ರದ ಮಂಗಳಾಚರಣದೊಳಗೆ ಎರಡನೇದ್ದು ಹೇಳ್ಯಾರ ಕಂಬಿ ಗುರುಗಳು. ಮೊದಲನೇದ್ದು ಪಂಚಾನನ ತನುಭೂತ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ. ಹೌದಲ್ಲ? ಇದೇ ಮಂತ್ರನೇ ಹೇಳ್ಯಾರ. ಅವರು ಯಾಗದ ಮಂತ್ರ, ನಮ್ಮ ಜ್ಞಾನದ ಮಂತ್ರ ಇವತ್ತೆರಡು ಡಿಕ್ಕಿ ಹೊಡ್ಲಿಕ್ಕತ್ತಾವ. ಅದಕ್ಕ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಏನಿದು? ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ರುದ್ರನನ್ನ ನಾವು ಗುರುವಿಗೆ ಹೋಲಿಸ್ಲಕತ್ತೀವಿ. ಇದು ಹ್ಯಾಂಗ ಅಂತಂದ್ರ, ಯಾವ ಗುರು ಸೃಷ್ಟಿಕರ್ತದನ್ರಿ? ಯಾರಿಗಾರ ಸೃಷ್ಟಿಕರ್ತ ಅಂತೇಳಿ ಪೂಜೆ ಮಾಡ್ಲಿಕ್ಕೆ ಬರ್ತದ ಗುರುವಿಗೆ? ನೀವ್ ಎಷ್ಟು ಮಂದಿ ಗುರುಗಳ ಅಂತೇಳಿ ಮಾಡ್ಕೊಂಡು ಹೊಂಟಿರಿ? ಅವ್ರು ಯಾರಿಗಾರ ಸೃಷ್ಟಿಕರ್ತ ಅಂತ ಅಂದಿರ? ಮತ್ತ ಬ್ರಹ್ಮ ವಿಷ್ಣು ರುದ್ರ ನೋಡ್ಲಕತ್ತೀರಿ ಅವರಿಗೆ? ಮನಿ ಗುರುಗಳು, ಪಾಠ ಹೇಳೋ ಮಾಸ್ತರು, ಮತ್ತೆ ಯಾವುದೋ ಗುರುಗಳತ್ತೆ ಮಾಡ್ಲಕತ್ತೀರಿ ಹೊರತು ಈ ತ್ರಿಮೂರ್ತಿಗಳ ಸ್ಥಾನ ಎಲ್ಲಿ ಕೊಟ್ಟಿರಿ ಅವರಿಗೆ? ನರರ ಅಂತಃಕರಣದಲ್ಲಿ ವ್ಯಾಪಿಸಿರುವ ಚೈತನ್ಯ ರೂಪಿ ಅರಿವೇ ಅಪ್ರತ್ಯಕ್ಷ ಗುರುವು. ಏನಿದು? ನರರ, ಯಾವುದೇ ಪ್ರಾಣಿಗಳಲ್ಲಿ ಇಲ್ಲದು ಸ್ಪೆಷಲ್ ಗುರು ಯಾರು ಎಲ್ಲದನಂದ್ರೆ ನರರಲ್ಲಿ ಅದನೋ. ನರರಿಗೆ ಮುಕುತಿ ಅಂತ ಹೇಳಿರಲ್ಲ, ಹಂಗ ನರರ ಅಂತಃಕರಣದಲ್ಲಿ ವ್ಯಾಪಿಸಿರುವ ಚೈತನ್ಯ ರೂಪಿ ಅರಿವೇ ಅಪ್ರತ್ಯಕ್ಷ ಗುರುವು. ಈ ಅಪ್ರತ್ಯಕ್ಷ ಗುರುವು ಏನದನ? ಸಕಲ, ಇದು ಒಂದನೇ ಸ್ಟೆಪ್ ಅಪ್ರತ್ಯಕ್ಷ ಗುರು. ಇನ್ನು ಎರಡನೇ ಸ್ಟೆಪ್ ಸಕಲ ವೇದ ಆಗಮಾದಿ ಶಾಸ್ತ್ರಗಳನ್ನು ಅರಿತು, ಸಕಲ ವೇದ ಆಗಮಾದಿ ಶಾಸ್ತ್ರಗಳನ್ನು ಅರಿತು ಪರಮ ಸತ್ಯ ಸ್ವರೂಪವೇ ತಾನು ಎಂದು ಭಾನ ಮಾಡಿಕೊಂಡ ಪರಮ ಸತ್ಯ ಸ್ವರೂಪವೇ ತಾನು ಎಂದು ಭಾನ ಮಾಡಿಕೊಂಡ ಕಾಮ ಸಕಲ ವೇದಾಗಮಾದಿಗಳ ಶಾಸ್ತ್ರಗಳನ್ನು ಅರಿತು ಪರಮ ಸತ್ಯ ಸ್ವರೂಪವೇ ಸಚ್ಚಿದಾನಂದನೇ ತಾನು ಎಂದು ಭಾನ ಮಾಡಿಕೊಂಡ, ಮತ್ತೆ ಕಾಮ ಹಾಕಿ ಮೋಕ್ಷ ಸಿದ್ಧಿ ಸಂಪನ್ನನಾದ ಮೋಕ್ಷ ಸಿದ್ಧಿ ಸಂಪನ್ನ ಅಂತಂದ್ರೆ ಪರಮಾನಂದ ಹೊಂದಿದವನು, ಪ್ರಾಪ್ತಿ ಮಾಡಿಕೊಂಡವನು, ಸರ್ವ ದುಃಖ ನಿವೃತ್ತಿ ಮಾಡಿಕೊಂಡವನು, ಮೋಕ್ಷ ಸಿದ್ಧಿ ಸಂಪನ್ನನಾದ ಕಾಮ ತನಗಾದ ಆನಂದ ಇತರರಿಗೂ ಆಗಲಿ ಎಂದು ಕಾಳಜಿ ಮಾಡಿ, ತನಗಾದ ಆನಂದ ಇತರರಿಗೂ ಆಗಲಿ ಎಂದ ಲೋಕದ ಜೀವಿಗಳ ಬಗ್ಗೆ ಕಾಳಜಿ ಮಾಡಿ ಉಪದೇಶ ಮಾಡುವವ ಯಾರು? ಪ್ರತ್ಯಕ್ಷ ಅರಿವಿನ ಸ್ವರೂಪ.
ನೋಡಿದ್ರ ಸಕಲ ವೇದಾಗಮಾದಿ ಶಾಸ್ತ್ರಗಳನ್ನರಿತು ಕಾಮ ಪರಮ ಸತ್ಯ ಸ್ವರೂಪವೇ ತಾನೆಂದು ಭಾನ ಮಾಡಿಕೊಂಡ ಕಾಮ ಮೋಕ್ಷ ಸಿದ್ಧಿ ಸಂಪನ್ನನಾದ ಕಾಮ ತನಗಾದ ಆನಂದ ಇತರ ಜೀವಿಗಳಿಗೂ ಆಗಲಿ ಎಂದು ಲೋಕದ ಜೀವಿಗಳ ಬಗ್ಗೆ ಕಾಳಜಿ ಮಾಡಿ ಉಪದೇಶ ಮಾಡುವವ ಪ್ರತ್ಯಕ್ಷ ಅರಿವಿನ ಸ್ವರೂಪ. ಇವನು ಗುರುನೇ. ಈ ಅರಿವು ಮತ್ತು ಆ ಗುರು, ಅರಿವೇ ಗುರು, ಗುರುವೇ ಅರಿವು. ಒಳಗಿರೋ ಚೈತನ್ಯ ಎಂಥದ್ದು? ಅಪ್ರತ್ಯಕ್ಷ ಗುರು, ಅರಿವು, ಗುರು. ಒಳಗಿರುವ ಚೈತನ್ಯ ಅಪ್ರತ್ಯಕ್ಷ ಗುರು. ಅಂತಃಕರಣದೊಳಗಿರುವ ಚೈತನ್ಯ ಎಂಥದ್ದು? ಮಾತಾಡ್ತೀರಾ? ಗಪ್ ಕುಂದಿರ್ತೀರ? ಅಂತಃಕರಣದ ಒಳಗೆ ಇರುವ ಅರಿವು ಏನ್ ಆದಲ್ಲ, ಅದು ಅಪ್ರತ್ಯಕ್ಷ ಗುರು. ಕಣ್ಣಿಗೆ ಕಾಣಂಗಿಲ್ಲ ಅದು, ಆದ್ರೆ ಅದು ಡೈರೆಕ್ಷನ್ಸ್ ಕೊಡ್ತದ. ಅದು ಹೆಂಗಂತ. ಮತ್ತ ಹೊರಗಿದ್ದವನು ಒಬ್ಬ ಗುರು ಅದನ್ನ. ಹೊರಗಿರುವ ಗುರು ಎಂಥದ್ದು? ಪ್ರತ್ಯಕ್ಷ ಅರಿವು. ಹೊರಗಿರೋ ಗುರು ಪ್ರತ್ಯಕ್ಷ ಅರಿವು. ಅದಕ್ಕೆ ಅರಿವೇ ಗುರು, ಗುರುವೇ ಅರಿವು. ಅರಿವೇ ಗುರು, ಗುರುವೇ ಅರಿವು. ತಿಳಿತ? ಈಗ ಆ ಗುರುವೇ ಆತ್ಮ, ಆ ಗುರುವೇ ಪರಮಾತ್ಮ, ಆ ಗುರುವೇ ಸಾಕ್ಷಿ, ಆ ಗುರುವೇ ಸಚ್ಚಿದಾನಂದ. ಆ ಗುರುವೇ ಸೃಷ್ಟಿಕರ್ತ ಬ್ರಹ್ಮ, ಆ ಗುರುವೇ ಸ್ಥಿತಿಕರ್ತ ವಿಷ್ಣು, ಆ ಗುರುವೇ ಲಯಕರ್ತ ಮಹೇಶ್ವರ. ಆ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಭಾವ ಎತ್ತರಿಸ್ಕೋಬೇಕಿದ್ರಾಗ. ಅರಿವನ್ನ ಗುರು, ಗುರುವನ್ನ ಅರಿವು. ಹೊರಗಿದ್ದ ಗುರು ಅಂದ್ರೆ ಅರಿವಿನ ಸ್ವರೂಪ, ಒಳಗಿದ್ದ ಅರಿವು ಗುರುವಿನ ಸ್ವರೂಪ. ಆ ಅರಿವೇ ಈ ಗುರು, ಈ ಗುರುವೇ ಆ ಅರಿವು ಅಂತೇಳಿ ಭಾವವನ್ನ ಮಾಡಿಕೊಂಡು ಆ ಸೃಷ್ಟಿಕರ್ತ, ಈ ಗುರುವೇ ಆ ಸೃಷ್ಟಿಕರ್ತ, ಈ ಗುರುವೇ ಆ ಸ್ಥಿತಿಕರ್ತ, ಈ ಗುರುವೇ ಆ ಲಯಕರ್ತ, ಈ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಹೀಗಾಗಿ ಈತ ಸರ್ವವ್ಯಾಪಕ ಶುದ್ಧ ಬ್ರಹ್ಮ ಅಂತವನಿಗೆ ನಮಸ್ಕಾರ. ಗೊತ್ತಾಯ್ತ್ರ? ಈಗ ಏನ್ ಮಾಡ್ತಾನ? ಈಟೆಲ್ಲ ಯಾರಿಗೆ ತಿಳಿತದ್ರಿ ಅಂತ. ಈಟೆಲ್ಲ ಯಾರಿಗೆ ತಿಳಿತದ? ಹೆಂಗ್ ಅನ್ಬೇಕು? ಹೆಂಗ್ ಅನ್ಬೇಕಂದ್ರ, ನಿಮಗ ಇಷ್ಟು ಎತ್ತರದ ಭಾವ ತಾಳಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಗುರುವನ್ನ ಸೃಷ್ಟಿಕರ್ತ ಅನ್ನಬೇಕು ಅಂತಂದ್ರೆ ಏನು ಸೃಷ್ಟಿ ಮಾಡ್ತಾನ ಗುರುವು? ಗುರುವಿಗೆ ಏನ್ ಸಂಬಂಧ ಈ ಜಗತ್ತಿನ ಸೃಷ್ಟಿ ಮಾಡೋದು? ಒಬ್ಬ ರೈತ ಏನ್ ಸೃಷ್ಟಿ ಮಾಡ್ತಾನ? ಕಾಳು ದವಸ ಧಾನ್ಯ ಬೆಳಿತಾನ, ಸೃಷ್ಟಿ ಮಾಡ್ತಾನ. ಹೌದಿಲ್ಲ? ರೈತ ದವಸ ಧಾನ್ಯ ಕಾಳುಗಳನ್ನ ಸೃಷ್ಟಿ ಮಾಡ್ತಾನ. ಹಂಗ ಗುರು ಏನ್ ಮಾಡ್ತಾನ?
ಸೃಷ್ಟಿ ಮಾಡೋದು ಹೇಳ್ರಿ ಮೊದಲು. ಏನ್ ಸೃಷ್ಟಿ ಮಾಡ್ತಾನ? ನಿಮ್ಮೊಳಗೆ ಏನ್ ಸೃಷ್ಟಿ ಮಾಡ್ಲಕತ್ತಾನ ಗುರು? ಜ್ಞಾನ ಸೃಷ್ಟಿ ಮಾಡ್ಲಕತ್ತಾನ. ಅದಕ್ಕೀಗ ನಿಮ್ಮೊಳಗೆ ಜ್ಞಾನ ಸೃಷ್ಟಿ ಮಾಡ್ಲಕತ್ತಾನ, ನಿಮ್ಮಲ್ಲಿ ಕೃಷಿ ಮಾಡ್ಲಕತ್ತಾನ. ನೀವು ಹೊಲ ಇದ್ದಂಗ, ನಿಮ್ಮ ಅಂತಃಕರಣ ಗುರುವಿನ ಹೊಲ ಇದ್ದಂಗ. ಆ ಅಂತಃಕರಣದೊಳಗ ಏನ್ ಮಾಡ್ಲಕತ್ತಾನ? ಜ್ಞಾನದ ಕೃಷಿ ಮಾಡಿ ಜ್ಞಾನದ ಬೆಳೆ ತೆಗಿಲಕತ್ತಾನ. ಮತ್ತ ಜ್ಞಾನದ ಬೆಳೆ ತೆಗಿಯೋ ಟೈಮ್ನೊಳಗೆ ಅಲ್ಲಿ ಕಸ ಬೆಳೀತಿರ್ತದ, ಕಸ ಬೆಳೆದಿರ್ತದಲ್ಲ, ಅದನ್ನು ಬಳದು ಚೆಲ್ತಾನಲ್ಲ. ಅದು ಯಾರು? ರುದ್ರ, ಲಯಕರ್ತ, ಅಜ್ಞಾನದ ಲಯಕರ್ತ, ಜ್ಞಾನದ ಸೃಷ್ಟಿಕರ್ತ. ಗುರು ಬ್ರಹ್ಮ, ಗುರು ರುದ್ರ ಆದ. ಈಗ ಗುರು ಮಹೇಶ್ವರ ಆದ. ಈಗ ಗುರು ವಿಷ್ಣು ಆಗ್ಬೇಕಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ದಿನ ಅವನ್ ಸಂಗಟಿದ್ದು ಕೇಳಿ 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 ಮನನ ಮಾಡಿ ನೆನಪಿಟ್ಟುಕೊಂಡ್ರೆ ವಿಷ್ಣು ರಕ್ಷಣೆ ಮಾಡ್ತಾನೆ. ಈಗ ಒಂದು ಮಾತಾಡೋ ಸಮಯದಲ್ಲಿ, ಒಬ್ಬರ ಜೊತೆಗೆ ಮಾತನಾಡುವ ಸಮಯದಲ್ಲಿ ಇಂಥ ಮಾತಾಡಿದ್ರೆ ಡೇಂಜರ್ ಆಗ್ತದ, ಮಾತಾಡಬೇಡ ಅಂತ ಹೇಳಿಕೆ ಒಳಗೆ ಹೇಳ್ತಾನ ಇಲ್ಲ, ರಕ್ಷಿಸ್ತಾನೆ. ಇಂಥ ಕೆಲಸ ಮಾಡಬೇಡ, ಇಂಥ ಮಾತಾಡಬೇಡ ಅಂತ ಹೇಳಿಕೆ ಇಲ್ಲಿ ಹೊರಗಿದ್ದ ಗುರುನು ಅದೇ ಹೇಳ್ತಿರ್ತಾನ, ಒಳಗಿದ್ದ ಗುರುನು ಅದೇ ಹೇಳ್ತಿರ್ತಾನ, ರಕ್ಷಿಸ್ತಾನ. ಮಾನ ಪ್ರಾಣ ಕಷ್ಟ ನಷ್ಟ ಅಪಮಾನ ಹಿಂಸೆಗಳಿಂದ ರಕ್ಷಣೆ ಮಾಡ್ತಾನೆ. ಈ ಜ್ಞಾನದಿಂದ ರಕ್ಷಣೆ ಹೊಂದಲಕತ್ತೀರ ಇಲ್ಲ? ಮತ್ತ ಹಿಂಗಾಗಿ ಗುರು ಜ್ಞಾನವನ್ನ ಕೊಟ್ಟು ರಕ್ಷಣೆ ಮಾಡ್ತಾನ, ಜ್ಞಾನವನ್ನ ಸೃಷ್ಟಿ ಮಾಡ್ತಾನ, ಅಜ್ಞಾನವನ್ನ ಕಳೀತಾನ. ಮತ್ತ ಗುರು ಏನದನ, ಇದಿಷ್ಟೇ ಕೆಲಸ ಮಾಡೋದಕ್ಕಿಂತ ಇದೆಲ್ಲ ಏನು ಮಾಡ್ಲಕತ್ತಾನ ಅಂತೇಳಿ ಮ್ಯಾಲ ಕೂತು ನೋಡ್ಲಕತ್ತಾನ. ಅವ ಸಾಕ್ಷಾತ್ ಪರಬ್ರಹ್ಮ, ಸಾಕ್ಷಿಯಾಗಿ ನೋಡ್ಲಕತ್ತಾನ. ಈಗ ಸಮಾಧಾನ ಆಯ್ತಾ ಮಂತ್ರ? ಅವನಿಗೆ ಬ್ರಹ್ಮ ಹೆಂಗ ಅನ್ಬೇಕು, ವಿಷ್ಣು ಹೆಂಗ ಅನ್ಬೇಕಪ್ಪ ಅಂದ್ರೆ, ಆ ಬ್ರಹ್ಮ ವಿಷ್ಣುವನ್ನ ನಾವೇನ್ ಮಾಡಿವಿ? ಜ್ಞಾನದಿಂದ ಭಿನ್ನ ಇಟ್ಟು ನೋಡ್ಲಕತ್ತೀವಿ. ಆ ಜ್ಞಾನಕ್ಕೆ ಸಮೀಕರಿಸ್ಕೊಂಡ್ ಬಿಟ್ಟೇವಂತಂದ್ರೆ ಸಮಾಧಾನ ಆಗ್ಬಿಡ್ತು. ಸಮೀಕರಿಸ್ಕೋಬೇಕು, ನಮ್ಮ ಜ್ಞಾನಕ್ಕೆ ಸಮೀಕರಣ ಮಾಡ್ಕೋಬೇಕ ನಾವು, ಬ್ರಹ್ಮ ವಿಷ್ಣು ರುದ್ರರನ್ನು. ಹೀಗಾಗಿ ಯಾವ ರೀತಿ ವಿಚಾರ ಮಾಡ್ಕೋತ ಹೋದ್ರೆ ಬಹಳ ಅರ್ಥ ಬರ್ತದ. ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಚಿಂತನೆ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾನ ಬ್ರಹ್ಮ ಅದನಂದ್ರೆ ಏನ್ ಸೃಷ್ಟಿ ಮಾಡ್ತಾನ? ಗುರುಲಿಂತ ಏನ್ ಸೃಷ್ಟಿ ಆಗ್ತದಪ್ಪ? ಜ್ಞಾನ ಸೃಷ್ಟಿ ಆಗ್ತದ, ಜ್ಞಾನಿಗಳು ಸೃಷ್ಟಿ ಆಗ್ತಾರ. ಅವ ರುದ್ರನಾಗಿ ಗುರು ಏನ್ ಮಾಡ್ತಾನ? ಅಜ್ಞಾನವನ್ನ ಸಂಹಾರ ಮಾಡ್ತಾನ. ಕಸದ ಸಂಹಾರ ಅಂತೇಳಿ ಬರ್ತದಲ್ಲ ಮುಂಜಾನೆ, ಕಸ ಎಲ್ಲ ಸಂಹಾರ ಮಾಡ್ಬೇಕಂತೇಳಿ. ಹಂಗ ಯಾವ ರೀತಿ ತೋಮಪದದ ಅರ್ಥ ಮಾಡಲು ಹೋಗಿ ಯಾವದ್ಯಾವದೋ ಕೋಶವನ್ನ ಆತ್ಮ ಎಂದು ತಿಳಿದಿದ್ದಾರೋ, ಹಾಗೆಯೇ ತತ್ ಪದದ ಅರ್ಥ ಮಾಡಲು ಹೋಗಿ ಯಾವದ್ಯಾವದನ್ನೋ ಪರಮಾತ್ಮ ಎಂದು ತಿಳಿದಿದ್ದಾರೆ. ಏನು ಏಟುಗಳವರಿ ಇದ್ರಾಗ? ನಿಶ್ಚಲ್ದಾಸನ ಏಟುಗಳು. ಪಂಚಕೋಶಗಳನ್ನ ಅನ್ನಮಯ, ಪ್ರಾಣಮಯ, ಮನೋಮಯ, ಮತ್ತೇನ ವಿಜ್ಞಾನಮಯ, ಇಂದ್ರಿಯಮಯ, ಆನಂದಮಯ ಕೋಶಗಳನ್ನ ತೋಮಪದದ ಅರ್ಥ ಮಾಡ್ಲಕ್ ಹೋಗಿ ಅವುಗಳಿಗೆ ದೇವರಂದು ಕೂತು ಬಿಟ್ರು. ಈ ತತ್ ಪದದ ಅರ್ಥ ಮಾಡ್ಲಕ್ ಹೋಗಿ ಯಾವ್ದ್ಯಾವದಕ್ಕೂ ದೇವರಂದ್ರು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರ ಲೋಹಾದಿಗಳ ಕಟ್ಟಿಗೆ ಅವ್ಯಾವುದರೂ ದೇವರಲ್ಲ. ಕಾಶಿ ಕೇದಾರ ಶ್ರೀಶೈಲ ಮತ್ತಿನ್ನೇನವ ಎಲ್ಲ ದೇವರುಗಳು ಅವ್ಯಾವ ದೇವರಲ್ಲ. ಅವೆಲ್ಲ ಏನದವ? ಈಶ್ವರನ ಮಾಯಾರೂಪ ಆನಂದಮಯ ಕೋಶದ ಪದಾರ್ಥಗಳು. ಅವುಗಳನ್ನು ನಾವು ದೇವರನ್ನು ಕೂತು ಬಿಟ್ಟಿವಿ. ಅವುದ್ರ ಒಳಗ ಚೈತನ್ಯ ಏನದ ಅದು ದೇವರು. ಆ ದೇವರನ್ನ ತಿಳ್ಕೋಬೇಕಾದ್ರೆ ನಿರ್ಮಲ ಚಿತ್ತ
ನಿಶ್ಚಲ ಚಿತ್ತ, ತೀಕ್ಷ್ಣ ಚಿತ್ತ ಇದ್ರ ಮಾತ್ರ ಅದು ತಿಳಿತದ. ಇಲ್ಲ ಅಂತಂದ್ರೆ ಕಲ್ಲೇ ದೇವರು ಅನ್ನಿಸ್ತಿರ್ತದ. ಅದಕ್ಕೆ ಯಾವ ರೀತಿ ತ್ವಮ್ ಪದದ ಅರ್ಥ ಮಾಡಲು ಹೋಗಿ ಯಾವುದ್ಯಾವುದೋ ಕೋಶವನ್ನ ಆತ್ಮವೆಂದು ತಿಳಿದಿದ್ದಾರೋ ಹಾಗೆ ತತ್ ಪದದ ಅರ್ಥ ಮಾಡಲು ಹೋಗಿ ಯಾವುದ್ಯಾವುದನ್ನೋ ಪರಮಾತ್ಮ ಎಂದಿದ್ದಾರೆ. ತನ್ನ ತಾನು ಕಾಣಾರೆಂದಳಿದಡೆ ತಾನೇ ದೈವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಯಾರ್ದು ವಚನ ಇದು? ಯಾರ ವಚನ? ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಬಸವಣ್ಣವ್ರದು. ಬಸವಣ್ಣವ್ರದ್ದು ಅಲ್ರಿ, ಬಾಲ ಸಂಗಯ್ಯ ಅಂದ. ಅಪ್ರಮಾಣ ಕೂಡಲ ಸಂಗಮ ದೇವ ಬಸವಣ್ಣವ್ರ ವಚನ ಅಲ್ಲದು, ಬಾಲಸಂಗಯ್ಯ ಶರಣರದು. ಅಪ್ರಮಾಣ ಕೂಡಲ ಸಂಗಮ ದೇವ ಅಂತೇಳಿ ವಚನಗಳು ಜಗ್ಗಿ ವಚನ ಬರ್ದಾರ. ಬಸವಣ್ಣನ ಬಿಟ್ರೆ ಬೇರೆ ಏನು ಕಾಣೇವಲ್ದು. ಕೂಡಲ ಸಂಗಮ ದೇವ ಅಂದ ಕೂಡ್ಲೇನೆ ಬಸವಣ್ಣ ಅನ್ನೋದು ಕಲ್ತು ಬಿಟ್ಟಿವಿ ನಾವು. ಬಾಳ ಕೂಡಲ ಸಂಗಮ ದೇವ ಅನ್ನೋ ಶಬ್ದವನ್ನ ಬಳಸಿ ಇನ್ನು ಬೇರೆ ಬೇರೆ ಶರಣರು ಅದ್ರ ಹಿಂದ ಮುಂದ ಒಂದೊಂದು ಶಬ್ದ ಬೇರಿಸಿ ವಚನಗಳು ಬರ್ದಾರ. ಅದು ಒಂದು ಸ್ಪಷ್ಟೀಕರಣ ಆಗುವಂತ ಒಂದು ಗ್ರಂಥ ಹೊರಬರ್ಬೇಕಾಗ್ಯದ. ಅದಕ್ಕೆ ಎಷ್ಟಾಯ್ತು? 94. ಏನ್ ಮಾಡೀವಿ? ತತ್ ಪದದ ವಾಚ್ಯಾರ್ಥಕ್ಕಾಗಿ ದಾರಿ ಹೆಂಗ್ ತಪ್ಪೀವಿ ಅನ್ನೋದನ್ನ ಕಲಿಸಿ ಆಮೇಲೆ ದಾರಿ ತರ್ತಾರ. ನೀರೇ ದೇವರಲ್ಲ, ನೀರೊಳಗಿರುವ ಬ್ರಹ್ಮ ದೇವರು. ನೀರು ಏನದ? ನಾಮರೂಪ. ಕಲ್ಲು ದೇವರಲ್ಲ, ಕಲ್ಲು ನಾಮರೂಪ. ಆ ಕಲ್ಲಿನೊಳಗಿರುವ ಚೈತನ್ಯ ಏನದ? ಅದು ಬ್ರಹ್ಮ ಪರಮಾತ್ಮ. ಹಿಂಗೆಲ್ಲ ಹೇಳ್ಬೇಕಾಗ್ತದೆ. ನಾವೇನ್ ಮಾಡಿಬಿಟ್ಟಿವಿ? ಆ ಕಲ್ಲಿನ ಮಟ್ಟಿಗೆ, ನೀರಿನ ಮಟ್ಟಿಗೆ, ಅಗ್ನಿ ಮಟ್ಟಿಗೆ ನಿಂತು ಬಿಟ್ಟಿವಿ. ಅದೇನದ? ಈಶ್ವರನ ಮಾಯಾರೂಪ ಆನಂದಮಯ ಕೋಶ. ಆಯ್ತು, ಸಾಕಲ್ರಿ? ಗದ್ದಲ್ ಬಿದ್ದೀವಿಲ್ಲ ಈಗ ಒಂದು. ಸೂರ್ಯ ಚಂದ್ರ ಆಗಲಿ ಭೂಮಿ ಆಗಲಿ ಎಲ್ಲ ನಮಗೆ ಈಶ್ವರನ ಪ್ರತ್ಯಕ್ಷ ದೇವರು ಅಂತ ನಾವು. ಮತ್ತೀಗ ನಾಗಪ್ಪ ಇವತ್ತು ಹಾಲು ಎರಿಲಕ್ಕೆ ಹೋಲಕತ್ತೀನಿ. ಯಾವ್ದಿದು? ಈಶ್ವರನ ಮಾಯಾಮಯ ಆನಂದಮಯ ಕೋಶ. ಅದು ನಾಗಪ್ಪ. ನೀವೇನು ಹಾಲು ಎರಿತೀರಿ? ಈಶ್ವರನ ಮಾಯಾಮಯ ಆನಂದಮಯ ಕೋಶ ಆಗಿ ಅಲ್ಲಿ ನಾಗಪ್ಪ ಕುಂತನ್ನ. ಆ ನಾಗಪ್ಪಗೆ ಹಾಲು ಎರೆಯೋದ್ರ ಹಿಂದಿನ ಅರ್ಥ ಏನು? ಆ ನಾಗಪ್ಪನೊಳಗಿರುವ ಚೈತನ್ಯ ಬೇರೆ ಅಲ್ಲ, ನನ್ನೊಳಗಿರುವ ಚೈತನ್ಯ ಬೇರೆ ಇಲ್ಲ, ಇಡೀ ಬ್ರಹ್ಮಾಂಡದೊಳಗೆ ತುಂಬಿ ತುಳುಕ್ತಾ ಇರುವ ಚೈತನ್ಯ ಬೇರೆ ಅಲ್ಲ, ಎಲ್ಲ ಚೈತನ್ಯ ಒಂದೇ. ನಾಗಪ್ಪ ವಿಷಕಾರಿ ಜಂತು. ಆ ಜಂತುವನ್ನ ನಾವು ದೂರ ಇಡಬೇಕಾಗಿತ್ತು. ಅದನ್ನು ಪೂಜಾ ಮಾಡ್ತೀವಿ ಅಂತಂದ್ರ ಅದರೊಳಗಿರುವ ಚೈತನ್ಯ ನನ್ನೊಳಗಿರುವ ಚೈತನ್ಯ ಎರಡು ಒಂದೇ ಅದಂತ ಆ ಚೈತನ್ಯವನ್ನ ನೋಡಿ ನಾವು ಅಲ್ಲಿ ಹಾಲೆರಿಲಕತ್ತೀವಿ. ಚೈತನ್ಯಕ್ಕೆ ಗೌರವಿಸ್ತಾ ಇದ್ದೀವಿ. ನಾಗಪ್ಪನ ಬಲ್ಲಿರೋ ವಿಷಯಕ್ಕೆ ಗೌರವಿಸ್ಲಕತ್ತೀವಿ ನಾವು. ಚೈತನ್ಯಕ್ಕೆ ಗೌರವಿಸುವುದು. ನಾಗಪ್ಪನೊಳಗಿರುವ ಚೈತನ್ಯಕ್ಕೆ ಗೌರವಿಸ್ತೀವಿ. ನಾಗಪ್ಪನನ್ನ ಗೌರವಿಸ್ತಾ ಇಲ್ಲ ನಾವು, ನಾಗಪ್ಪನೊಳಗಿರುವ ಚೈತನ್ಯವನ್ನ ಗೌರವಿಸ್ತೀವಿ. ಅಂಗುಲಿ ಮಾಲನನ್ನ ಗೌರವಿಸ್ತಾ ಇಲ್ಲ, ಅಂಗುಲಿ ಮಾಲನೊಳಗಿರುವ ಬುದ್ಧನನ್ನು ಗೌರವಿಸ್ತಾ ಇದ್ದೀವಿ. ಹಾಗ ನಮ್ಮೊಳಗಿರುವ ನಮ್ಮ ಜೀವನನ್ನ ಗೌರವಿಸುವುದಲ್ಲ, ನಮ್ಮೊಳಗಿರುವ ಚೈತನ್ಯವನ್ನ ಗೌರವಿಸುವುದು ಕಲಿಬೇಕು. ಗೌರವಿಸಬೇಕಾದ್ರೆ ಮೊದಲು ಅದರದ್ದು ಅನುಭವ ಆಗಬೇಕು, ಅರ್ಥ ತಿಳ್ಕೋಬೇಕು. ಲಕ್ಷಾರ್ಥ ತಿಳ್ಕೊಂಡ್ರೆ ಗೌರವ ಬರ್ತದೆ. ಈಗ ನಾವೇನ್ ಮಾಡ್ತೀವಿ? ಹಾಲು ಎರೆಯೋದು ವಾಚ್ಯಾರ್ಥದಾಗ ಹಾಲು ಎರಿತೀವಿ. ಅದ್ರ ಹಿಂದೆ ಇರೋ ಲಕ್ಷಾರ್ಥ ತಿಳ್ಕೊಳ್ಳಾರ್ದೆ ಹಾಲು ಎರೆದು ಬಿಡ್ತೀವಿ. ಅದಕ್ಕೆ ಏನ್ ಮಾಡ್ತಾರೆ ಒಂದಿವ್ಸ ಮಂದಿ, ಹಾಲು ಎರಿಬೇಡ್ರಿ, ಅಲ್ಲಿ ದವಾಖಾನೆಗೆ ಒಯ್ದು ಯಾವರ ಹುಡುಗರಿಗೆ ಪೇಷಂಟ್ಗಳಿಗೆ ಕೊಡ್ರಿ ಅಂತ ಒಂದಿವ್ಸ ಮಂದಿ ಹೇಳ್ತಾರ. ಯಾವ ಹಾಲು ಎರಿಬೇಡ ಅಂತಾನ?
ನಮ್ಮ ಹಾಲು ನಾವು ಹಿಂದಿನ ಹಿಡಿದು ಹೆರಿಲಕತ್ತಾರ ನಾವ್ ಹೆರಿತೀವಿ. ಇವನಿಗೂ ಅದರ ಅರ್ಥ ಗೊತ್ತಿಲ್ಲ, ಅವನಿಗೂ ಅದರ ಅರ್ಥ ಗೊತ್ತಿಲ್ಲ. ಇಬ್ರು ಕೂಡಿ ಜಗಳ ಗಂಟ್ರಿ ಗುದ್ದಾಡೋರು. ವಾಚಾರ್ಥ ಅಷ್ಟೇ ಗೊತ್ತದವ್ರಿ, ಲಕ್ಷಾರ್ಥ ಗೊತ್ತಿಲ್ಲ. ವಾಚಾರ್ಥದಾಗ ಗುದ್ದಾಡ್ತಾರ ಅವ್ರು. ಬೇಕು ಬೇಡ ಅನ್ನೋದು ವಾಚಾರ್ಥದಾಗ. ನಾವೊಂದು ಕಣ ಮಾಡತ್ತೇವೆ ಅಂದ್ರೂ ಹೋದ ಹಾದಿದ್ದಲ್ಲಿ ಮಣ್ಣು ಇಡ್ತೇವೆ 5 ಸಿಕ್ಕಿರಿ ಅದ್ರ ಹಿಂದಿಂದ ಒಟ್ಟು ದೇವರಂತ ಈಗ ನಮಗ್ ಕೊಡುವಂತದ್ದು ಏನಂತಲ್ಲ ಅದೆಲ್ಲ ಮಣ್ಣ ಈಗ ನಾವು ಮೇತಿ ಮಾಡತ್ತೇವೆ ಇದನ್ ಮಾಡತ್ತೇವೆ ಅಂದಾಗ ಅಲ್ಲೂ ಧಾನ್ಯವನ್ನು ಹೋಗ್ತವಲ್ಲ ಆ ಕಣ ಮಾಡೋದ್ರಾಗ ಆ ಮಣ್ಣನ್ನ ನಾವು ಪೂಜೆ ಭವನದಲ್ಲೇ ಇದನ್ ಮಾಡ್ತೀವಿ. ಹೊಲ ಕೊಡತ್ತ ಕೇಳ್ತೀವಿ. ಹಿಂಗೆಲ್ಲ ನೋಡ್ರಿ ಏನ್ ಮಾಡೋದು. ಲಕ್ಷಾರ್ಥ ಅಂದ್ರೆ ವಾಚಾರ್ಥದೊಳಗೆ ನೋಡ್ತೀವಿ. ಯಾಕ ಗುರುವಿನ ಬಳಿ ಬರ್ಲಿಲ್ಲ, ಶಾಸ್ತ್ರ ಜ್ಞಾನ ಕೇಳಲಿಲ್ಲ, ಏನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಜಡ ಮತ್ತೆ ತೀಕ್ಷ್ಣ ಆಗ್ಲಿಲ್ಲ. ಮಂದ ಮತ್ತೆ ತೀಕ್ಷ್ಣ ಆಗ್ಲಿಲ್ಲ, ಮತ್ತದು ತೀಕ್ಷ್ಣ ಆಗ್ಲಿಲ್ಲ, ಶುದ್ಧ ಆಗ್ಲಿಲ್ಲ, ನಿಶ್ಚಲ ಆಗ್ಲಿಲ್ಲ ಅಂತಂದಾಗ ಮತ್ತೆ ಜಗಳನೇ ಚಾಲು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಕಿರಿಕಿರಿನೇ ಇಲ್ಲ. ಇಡೀ ಬ್ರಹ್ಮಾಂಡದ ಎಲ್ಲಾ ವಸ್ತುಗಳು ಪರಮಾತ್ಮನನ್ನ ಒಳಕೊಂಡದವೋ, ಅವನಿಗೆ ಬಿಟ್ಟು ಯಾವ ವಸ್ತುಗಳು ಇಲ್ಲ ಅಂದೊತ್ನಾಗ ಯಾವ್ದು ಪೂಜೆ ಮಾಡಿದ್ರೆ ಯಾರಿಗೆ ಏನಾಗದದ, ಏನ್ ಹೋಗದದ, ಎಲ್ಲದರೊಳಗ ಪರಮಾತ್ಮನೇ ಅದಲ್ಲ ಅಂತ ಹೇಳಿ ಇವತ್ತಿಗೆ ಮುಗಿಸೋಣ. ದೇವರನ್ನ ನಾವು ಸಂಶೋಧನೆ ಮಾಡುವಲ್ಲಿ ಒಳಗಿರುವ ದೇವರನ್ನ ಸಂಶೋಧನೆ, ಒಳಗಿರೋನು ಹೊರಗಿರೋನು ಒಬ್ಬನೇ. ಮೊದಲು ಒಳಗೆ ಸಂಶೋಧನೆ ಮಾಡ್ಕೋಬೇಕಾದ್ರೆ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಈಗ ಹೊರಗೆ ಸಂಶೋಧನೆ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸ್ಲಕತ್ತಾರ. ಕಲಿಸಿ ಮುಂದ ಇನ್ನ ನಾವು ಓಂಕಾರ ಮಂತ್ರಕ್ಕೆ ಹೋಗ್ಬೇಕಾಗ್ಯಾರ. ಇನ್ನ ಓಂಕಾರ ಅದೆಲ್ಲ ಆದಾಗೆ ಇದು 5ನೇ ತರಂಗಕ್ಕೆ ಅರ್ಥ ಬರ್ತದೆ. ಇನ್ನು ಬಾಳದು. ಆಯ್ತು, ಒಳ್ಳೇದಾಗಿ ಎಲ್ಲರಿಗೆ ನಮಸ್ಕಾರ, ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ನಾಗರ ಪಂಚಮಿಯ ದಿವಸ ಬಸವಣ್ಣನವರ ಲಿಂಗೈಕ್ಯ ಆಗಿದ್ದಕ್ಕೆ ಇದಕ್ಕೆ ಬಸವ ಪಂಚಮಿ ಕೂಡ ಅಂತಾರ. ನಾಳೆ ದಿವಸ ಷಷ್ಠಿ ಅಂತ ಬರ್ತದ. ಅದು ಏನಂತಂದ್ರ ನೀಲಮ್ಮ ತಾಯಿ ಮರುದಿವಸ ಲಿಂಗೈಕ್ಯ ಆಗ್ತಾಳ. ಬಸವಣ್ಣ ಪಂಚಮಿ ದಿವಸ ಲಿಂಗೈಕ್ಯ ಆದ್ರೆ ನೀಲಮ್ಮ ತಾಯಿ ಷಷ್ಠಿ ದಿವಸ ಲಿಂಗೈಕ್ಯ ಆಗ್ತಾಳ, ಲಿಂಗ ಪೂಜೆ ಮಾಡ್ಕೋತ. ಅದಕ್ಕ ನೀಲಮ್ಮ ಷಷ್ಠಿ ಅಂತಾರ. ಬಸವ ಪಂಚಮಿ, ನೀಲಮ್ಮ ಷಷ್ಠಿ ಅಂತೇಳಿ ಇವೆರಡನ್ನ ಆಚರಣೆ ಮಾಡ್ತಾರ ನಮ್ಮ ಲಿಂಗಾಯತ ಸಮುದಾಯದವರು. ಉಳಿದವರೆಲ್ಲ ಹಿಂದೂಗಳು ನಾಗರ ಪಂಚಮಿ ಅಂತ ಮಾಡ್ತಾರೆ. ದ್ರಾವಿಡ ಆರ್ಯರ ಸಂಸ್ಕಾರಗಳನ್ನ ಒಂದ್ರೊಳಗೊಂದು ಬೆರೆಸಿದ್ದಕ್ಕೆ ಅದು ಮಾಡಿದ್ರೂ ತಪ್ಪಿಲ್ಲ, ಇದು ಮಾಡಿದ್ರೂ ತಪ್ಪಿಲ್ಲ. ಅರ್ಥ ಮಾಡಿಕೊಂಡು ಮಾಡಬೇಕು. ಅರ್ಥ ಇರ್ಲಾರ್ದೆ ಮಾಡಿದ್ರೆ ಅದು ಸುಮ್ಮನೆ ಮಾಡಿದ್ದು ಕೂಲಿ ಇರ್ಲಾರ್ದು ದುಡ್ದಂಗ ಅಷ್ಟೇ. ಅದು ಕೂಲಿ ಇರ್ಲಾರ್ದು ದುಡಿದ್ರೆ ಲಾಭ ಇರಂಗಿಲ್ಲ. ವ್ಯರ್ಥ ಅಂದ್ರೂ ಒಂದೊಂದ್ ಸಾರಿ ತಿಳಿಲಾರ್ದೆ ಮಾಡಿದ್ರೂ ಅದರ ಲಾಭ ಸಿಗ್ತದ. ಬೆಂಕಿ ಸುಡ್ತದಂತ ತಿಳಿದು ಮುಟ್ಟಿದ್ರೂ ಸುಡ್ತದ, ತಿಳಿಲಾರ್ದೆ ಮುಟ್ಟಿದ್ರು ಸುಡ್ತದ. ಹಿಂಗಾಗಿ ಅದ್ರ ಲಾಭ ಸಿಗ್ತದ. ಲಾಭ ಆಗಿದ್ದು ಗೊತ್ತಾಗಲ್ಲ, ನಷ್ಟ ಆಗಿದ್ದು ಗೊತ್ತಾಗಂಗಿಲ್ಲ, ಎದಕ್ಕಾಗ್ಯದತ್ತೆ ಗೊತ್ತಾಗಂಗಿಲ್ಲ. ಈಗ ಶಾಲೆ ಹುಡುಗರಿಗೆ ನನಗೆ ಮಾರ್ಕ್ಸ್ ಇಷ್ಟೇ ಯಾಕೆ ಬಂದಾವ ಅಂತೇಳಿ ಆ ಕೂಸಿಗೆ ಗೊತ್ತಾಗಕ್ಕ ಬೇಡ. ಅದ್ ಕಡಿಮೆ ಬಂದಾಗನು ಅಷ್ಟೇ ಸಂತೋಷ, ಹೆಚ್ಚು ಬಂದಾಗನು ಅಷ್ಟೇ ಸಂತೋಷ ಇದ್ದಂಗೆ ಇರಬಾರ್ದು. ನಮ್ಮ ಜೀವನ ಹಿಂಗ್ ಯಾಕಾದ, ನಮ್ಮ ಬದುಕಿ ಹಿಂಗ್ಯಾಕಾದ ಅಂತೇಳಿ ವಿಚಾರ ಮಾಡಿ ಅದು ಹಿಂಗೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಏನೇನಾದ ಅದನ್ನ ಅರ್ಥ ಮಾಡಿಕೊಂಡು ಇದು ಮುಂದಾದ್ರೂ ಹಿಂಗ ಇರಬಾರ್ದು, ಮುಂದೆ ಚಲೋ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ಕೊತ ಹೋಗುತ್ತೆ. ಕರ್ಮ ಸಿದ್ಧಾಂತದೊಳಗಿನ ಮರ್ಮಗಳನ್ನ ತಿಳ್ಕೊಂಡು ಮುಂದಾದ್ರೂ ಈ ರೀತಿ ಇರಬಾರ್ದು, ಈ ರೀತಿ ಇದ್ದರೆ ಚಲೋ ಅಂತೇಳಿ ಮುಂದಿನ ಭವಿಷ್ಯವನ್ನಾದರೂ ಸುಧಾರಣೆ ಮಾಡ್ಕೊಳ್ಳಕ್ಕೆ ಕರ್ಮ ಸಿದ್ಧಾಂತದಿಂದ ಸಹಾಯ ಆಗ್ತದೆ. ಆಯ್ತು, ಎಲ್ಲರಿಗೂ ನಮಸ್ಕಾರ.